ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಹೋರಿ ಹೆಸರನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಅತಿ ಹೆಚ್ಚು ಕಮೆಂಟ್ ಬಂದರೆ ಖಂಡಿತ ಆ ಹೋರಿ ವಿಡಿಯೋನ ನಾವು ಸಂದರ್ಶನ ಮಾಡ್ತೀವಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ನಾವೇನು ಹೇಳ್ಬೇಕು ಅಂದರೆ ಅದೇನಾರ ಸಿಕ್ಕಿದ್ರೆ ಅದ್ರ ಗಾಚಾರ ಕಟ್ಟಿ ಹಿಡಿಬೇಕಷ್ಟೇ ಅದನ್ನು. ಅದು ಈಗಿರೋ ವಿಚಾರಕ್ಕೆ ಅದನ್ನ ಗಾಚಾರ ಕೆಟ್ಟಿ ಏನೋ ಆಗಿ ಏನಾರ ಹಿಡಿಬೇಕು ಬಿಟ್ರೆ ಸುಮ್ಮನೆ ನಾನು ಏನೋ ಮಾಡಿ ಹಿಡಿದ್ಬಿಡ್ತೀನಿ ಅಂದರೆ ಆಗಲ್ಲ. ಅದನ್ನು ಏರ್ಬೇಕು ಅಂತಂದ್ರೆ ಅದು ಎಷ್ಟಾರ ಖರ್ಚಾಗಲಿ ನಾವು ಅವತ್ತು ಹಬ್ಬ ಮಾಡ್ಕೊಂಡ್ಬರ್ತೀವಿ. ಬೇಡ ಅನ್ನಿಸ್ರೆ ನಮಗೆ ಬಂಪರೇ ಕೊಡ್ತೀನಿ ಬರ್ರಿ ಅಂದ್ರೆ ನಾವು ಹೋಗಲ್ಲ. ಗೊತ್ತಿದೆ ಅದಕ್ಕೆ ಮೈ ಮೇಲೆ ಕೈ ಹಾಕಿದ್ರೆ ಏನು ಮಾಡುತ್ತೆ ಏನು ಬಿಡುತ್ತೆ ಅಂತ. ಹಾಕ್ತರಿಗೂ ಗೊತ್ತು, ಹೊಡೆದ ತಿಂದರಿಗೂ ಗೊತ್ತು. ಎತ್ತು ಹಬ್ಬ ಮಾಡೋಕ್ಕೋಸ್ಕರ ಹೆಸರನ್ನೇ ಮಾಡ್ಬೇಕೋಸ್ಕರ ಅಂತ ಏನು ಎತ್ಕಟ್ಟಿಲ್ಲ ನಾವು. ಖುಷಿಗೆ ಎತ್ಕಟ್ಕೊಂಡಿದ್ದೀವಿ. ನಮ್ಮ ಖುಷಿಗೆ ಹಬ್ಬ ಮಾಡ್ತೀವಿ ನಾವು. ಈ ಜಾತಿ ಇದೆಯಲ್ಲ, ಇದು ಅಮೃತ್ ಮಾಲ್ ಜಾತಿ ಇದೆಯಲ್ಲ, ಒಂದ್ಸಲಿ ನಂಬಬೇಕು. ಹಬ್ಬ ಮಾಡಿದ್ರೆ ಹಂಗೆ ಅದು ಸಿಟ್ಟು ಜಾಸ್ತಿ ಇರುತ್ತೆ, ಹೋಗ್ತವೆ ಅನ್ನೋದೊಂದು ಕಾನ್ಫಿಡೆಂಟ್ ಇರುತ್ತೆ ನಮಗೆ. ಯಮದೂತ ಅಂತ ಬರೋಕ್ಕೆ ಆ ಹೆಸರಿಗೆ ಕೆಲವ್ರಿಗೆ ಇಷ್ಟ ಆಗಲ್ಲ ಯಮದೂತ ಅಂತ ಅಂದರೆ. ಹಾಂ, ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೋರಿ ಸಂದರ್ಶನ. ಹೋರಿ ಎಷ್ಟನೇದೋ ನಮಗೆ ಗೊತ್ತಿಲ್ಲ, ಬಟ್ ಬಹಳ ದಿನಗಳಿಂದ ನಮ್ಮದೊಂದು ಹೋರಿ ಸಂದರ್ಶನ ಮಾಡಿಕೊಡ್ಬೇಕು ಅಂತ ಇದ್ದಿದ್ದಂಥ ಹೋರಿ ಅಖಾಡಗಳಲ್ಲಿ ಎಷ್ಟೋ ಜನಕ್ಕೆ ಗೊತ್ತು. ಬಟ್ ಪ್ರಚಲಿತವಾಗಿ ದಿನ ಮಾತಾಡೋಕ್ಕಾಗದೇ ಇದ್ದರೂ ಈ ಹೋರಿ ಹೆಸರು ಕೇಳಿದಾಗ ಹಬ್ಬ ನೋಡಿದ್ದೀವಿ ಅನ್ನೋರು ತುಂಬ ಜನ ಇದ್ದಾರೆ. ಒಂದು ಹೋರಿ ಕಟ್ಟಿ ಇವತ್ತಿನವರೆಗೂ ಹಬ್ಬ ಮಾಡ್ಕೊಂಡು ಬರ್ತಿದ್ದಾರೆ. ಕೆಲವೊಂದು ಹಬ್ಬದಲ್ಲಿ ನಾನು ಕೇಳ್ಪಟ್ಟಂಗೆ ಹೋರಿ ನಂಬರ್ ಕೂಡ ಕೊಡೋಕ್ಕೆ ಕೆಲವೊಂದು ಕಡೆ ಇದು ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅಂಥ ಒಂದು ಹೋರಿ ಸಂದರ್ಶನ ಇವತ್ತು ನಿಮಗೆ ಕೊಡಬೇಕು ಅಂತ. ಬರೀ ಪಿ ಹೋರಿಗಳಲ್ಲಿ ಟ್ರೆಂಡ್ ಆದಕ್ಕಿಂತ ಬಕ್ಕ ಹೋರಿಗಳಲ್ಲಿ ಟ್ರೆಂಡ್ ಆಗೋಕ್ಕೆ ಏನು ಮಾಡಬೇಕು ಅನ್ನೋದಾದರೆ ಈ ಹೋರಿ ವಿಡಿಯೋ ನೋಡಿದ್ರೆ ಸಾಕು ಅಂತ ನನಗನ್ಸುತ್ತೆ. ಆಯ್ನೂರು ಕೋಟೆ ಯಮದೂತ ಅಂತ ಒಂದು ಹೋರಿ ತುಂಬ ಜನ ಕೇಳಿರ್ತೀರ. ಕೇಳಿದವರಿಗೆ ಹಬ್ಬದ ಬಗ್ಗೆ ರುಚಿ ಇರುತ್ತೆ. ಕೇಳಿದವರು ಈ ಸಂದರ್ಶನ ನೋಡಿಬಿಟ್ಟು ಇದ್ರ ಹಬ್ಬ ನೋಡಿ ಒಂದು ಬಕ್ಕ ಹೋರಿ ಈ ಥರ ಹಬ್ಬ ಯಾವ ಥರ ಹಬ್ಬ ಮಾಡಬೇಕು ಅನ್ನೋರಿಗೆ ಕೆಲವೊಂದು ಪ್ರಶ್ನೆ ಇರುತ್ತೆ. ಮೋಸ್ಟ್ಲಿ ಇದ್ರ ವಿಡಿಯೋ ನೋಡಿದ್ರೆ ಒಂದು ಐಡಿಯಾ ಸಿಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋರಿ ಮಾಲೀಕರಿದ್ದಾರೆ, ತುಂಬ ಹೊತ್ತಿಂದ ಕಾಯ್ತಾ ಇದ್ದಾರೆ ನಮಗೋಸ್ಕರ. ನಾವು ಇವತ್ತು ಕಾದು 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 ಕೊನೆಗೆ ಬಂದಿದ್ದೀವಿ. ಏನು ಮಾತಾಡ್ತಾರೆ ಎಲ್ಲದನ್ನು ಪಾಸಿಟಿವ್ ಆಗಿ ನೋಡಿ. ಏಕೆಂದರೆ ಹೋರಿ ಹಬ್ಬದಲ್ಲಿ ಅವ್ರು ಇವತ್ತು ನಾನು ಕೆಣಕ್ತಾ ಹೋಗ್ತೀನಿ ಅವ್ರನ್ನ, ಏನೇನಾಗಿತ್ತು, ಎಲ್ಲಿ ಯಾರಿಗೆ ಹೊಡೆದಿತ್ತು. ಏಕೆಂದರೆ ಬಕ್ಕ ಹೋರಿ ಅಂತ ಬಂದಾಗ ಅಖಾಡ್ಗಳಲ್ಲಿ ಹೊಡೆದಿರುತ್ತೆ. ಅದನ್ನು ಕೇಳ್ತಾ ಹೋಗ್ತೀನಿ. ಅದು ಯಾರಿಗೋ ಒಬ್ರಿಗೆ ನೋವು ಆಗ್ಬೋದು, ಅಥವಾ ನೋವು ಆಗಿದ್ದವ್ರಿಗೆ ಈ ವಿಡಿಯೋ ನೋಡ್ತಾ ಇದ್ದವ್ರು ಅವರು ಪಾಸಿಟಿವ್ ಆಗಿ ನೋಡಿ. ಏಕೆಂದರೆ ಅವ್ರ ಹೋರಿ ಬಗ್ಗೆ ಅವ್ರು ಮಾತಾಡಲೇಬೇಕು. ಆ ಕಾರಣಕ್ಕೆ ಮುಂಚೆನೇ ಹೇಳ್ತೀನಿ, ಹೋರಿ ವಿಡಿಯೋನ ಪಾಸಿಟಿವ್ ಆಗಿ ನೋಡಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಎನ್ ಸತ್ಯನಾರಾಯಣ. ಸ್ವಲ್ಪ ಜೋರಾಗಿ ಮಾತಾಡಿ. ಎನ್ ಸತ್ಯನಾರಾಯಣ. ಸತ್ಯನಾರಾಯಣ. ಏನು ಮಾಡ್ತಾ ಇರೋದು ಸರ್ ನೀವು? ನಾವು ರೈತಾಪಿ ಕೆಲಸನೇ. ರೈತಾಪಿ ಕೆಲಸ ಹೇಗಿದೆ ಸರ್? ಬದುಕು ಹೇಗಿದೆ ರೈತಾಪಿ ಜೀವನ? ರೈತಾಪಿ ಜೀವನ ಒಳ್ಳೆ ಜೀವನನೇ. ಮಾಡಿದ್ರೆ ಒಳ್ಳೆ ಜೀವನನೇ, ಮಾಡದೇ ಇದ್ರಿಲ್ಲ. ಈ ರೈತಾಪಿ ಜೀವನದಲ್ಲಿ ಎತ್ತನ್ನ ಅವಾಗ ಬೇಸಾಯಕ್ಕೆ ಅಂತ ಯೂಸ್ ಮಾಡ್ತಾ ಇದ್ರು. ಬರ್ತಾ 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 ಹಬ್ಬಗಳು ಅಂತ ಶುರು ಆಯಿತು. ಈಗ ಬರೀ ಹಬ್ಬಕ್ಕೆ ಅಂತಲೇ ಯೂಸ್ ಮಾಡ್ತಿದ್ದಾರೆ. ಈಗ ನಿಮ್ಮದು ಒಂದು ಹೋರಿ ಇದೆ, ಸುಮ್ಮನೆ ಇದೆ ಅಂತ ಹೇಳೋದಲ್ಲ, ಎಷ್ಟೋ ಜನಕ್ಕೆ ಹೆದರಿಸ್ಕೊಂಡಿದೆ. ಏನು ಅನಿಸುತ್ತೆ ಇಂಥ ಹೋರಿ ಬಗ್ಗೆ? ಈ ಯಮದೂತ ಅಂತ ಬಂದಾಗ ಎಷ್ಟೋ ಜನಕ್ಕೆ ಬೇಲಿ ಹತ್ತೋರು ಇರ್ತಾರೆ ಕೂಗಿದಾಗ, ಎಷ್ಟೋ ಜನ ನೋಡಂತಡಿ ಅನ್ನೋರು ಇರ್ತಾರೆ. ಹೇಗೆ ಅನಿಸುತ್ತೆ ಇಂಥ ಹೋರಿ ಕಟ್ಟಿದಾಗ? ಇಂಥ ಹೋರಿ ಕಟ್ಟಿದಾಗ ಹೇಗೆ ಅನಿಸ್ತತೆ ಅಂದರೆ ಖುಷಿ ಅನಿಸ್ತತೆ. ಒಳ್ಳೆ ಹಬ್ಬ ಮಾಡ್ತತೆ, ಒಳ್ಳೆ ಜೋರೈತೆ. ನೀವು ಯಾವಾಗಾದ್ರೂ ಹೋಗಿದ್ದೀರಾ ಹಬ್ಬಕ್ಕೆ ಇದ್ರ ಜೊತೆ? ನಾವು ಹೋಗಿದ್ದೀರಾ? ನಾವು ಹಿಂದೆನೇ ಹೋಗ್ತೀವಿ, ಎತ್ತಿನಿಂದನೇ ಹೋಗ್ತೀವಿ. ಎತ್ತಿನಿಂದ ಹೋಗ್ತೀರಾ? ಬೆಳಗ್ಗೆನೆ ನಾವು ಎತ್ತ ಕಳಿಸಿ ಆಮೇಲೆ ಬೆಳಗ್ಗೆನೆ ನಾವು ಹೋಗ್ತೀರಾ? ಏನು ಅನ್ಸುತ್ತೆ ಹೋರಿ ಹಬ್ಬ ನೋಡಿರ್ತೀರಿ? ಈಗ ಒಂದು 250 ಹೋರಿ ಸೇರಿರ್ತವೆ. 250 ಹೋರಿನೂ ನೋಡೋಕ್ಕಾಗಲ್ಲ, ಬಟ್ ಅದರಲ್ಲಿ ಒಂದು 10 ಅಂತೂ ನೋಡಿರ್ತೀರಾ. ಯಮದೂತ ಅಂತ ಬಂದಾಗ ಏನು ಚೇಂಜಸ್ ಕಾಣ್ಬೋದು ಜನಗಳು? ಏನು ಚೇಂಜಸ್ ಅಂತಂದರೆ ಖುಷಿ ಪಡ್ತಾರೆ. ಇವಾಗ ಯಮದೂತ ಅಲ್ಲಿ ಆ ಕಡೆದೊಳಗೆ ಬಂತು ಅಂತಂದರೆ ಜನ ಅಷ್ಟೇ ಖುಷಿನೂ ಪಡ್ತಾರೆ. ಅದನ್ನು ನೋಡಿದ್ರೆ ಎತ್ತು ನೋಡ್ಬೇಕು ಅನಿಸ್ತಾನೆ ಇರ್ತತೆ. ಇದು ನಿಮ್ಮ ಮನೇಲಿ ಈಗ ಇರಲಿಲ್ಲ ಅಂದಿದ್ರೆ ಹೆಂಗಿರ್ತಿತ್ತು? ಇರಲಿಲ್ಲ ಅಂತಂದ್ರೆ ಹಂಗೆ ಇರ್ತಿದ್ವಿ. ಈಗ ಯಮದೂತ ಅಂತ ಒಂದು ಯಾರೇ ಆಗಲಿ ನಮಗೆ ಎತ್ತು ನಾವು ತರಕ್ಕೆ ನೋಡೋಕ್ಕೆ ಅಂತಂದು ನೋಡೋಕ್ಕೆ ಅಂತಂದು ಹೋದರೆ ಏನು ಮಾಡಿದ್ರು, ನನ್ನ ಮಗನೇ ಅಲ್ಲಿ ಆರಾಧನೆ ತಗೊಂಬರೋಣ ಅಂತಂತ ಬಂದ. ಆಮೇಲೆ ನಾವು ನನ್ನ ಮಗನ ಜೊತೆಗೆ ನಾವು ಹೋಗಿದ್ವಿ. ಹೋದಾಗ ಏನಾಯ್ತಪ್ಪ ಅಂತಂತಂದರೆ ಅಲ್ಲಿ ಫಾರಮ್ಮಿಗೆ ಹೋದಾಗ ಅಲ್ಲಿ ನೋಡಿದ್ವಿ. ಫಾರಮ್ನಾಗೆ ನಮಗೆ ಎತ್ತು ಹಿಡಿಸ್ತಿದ್ದು. ಹಂಗಾಗಿ ಎತ್ತು ಇದನ್ನ ತಗೊಂಡಿವಿ. ಏನಾರಾಗಲಿ ತಗೊಳ್ಳೋಣ, ಇರಲಿ ಮನೆಗೆ ಒಂದು ಅಂತಂದು ಎತ್ತು ತಗೊಂಡಿವಿ. ಎಷ್ಟು ವರ್ಷದಿಂದ ತಗೊಂಡ್ಬಂದಿದ್ದು? 3 ವರ್ಷ ಆಯ್ತು. 3 ವರ್ಷ ಆಯಿತು. ಯಾವ ಫಾರ್ಮಲ್ಲಿ? ಇದು ಬೀರೂರು ಫಾರಮ್. ಇಲ್ಲಿ ಅಮೃತ್ ಮಹಲ್ ಫಾರ್ಮಲ್ಲಿ.
ಹೆಚ್ಚಿನ ಸಿಲ್ಲು ಅಮೃತ್ ಫಾರಮ್. ಅಂದ್ರೆ ಹಬ್ಬಕ್ಕೆ ಅಂತಾನೆ ತಗೊಂಬಂದಿದ್ದ ಅಥವಾ ವ್ಯವಸಾಯಕ್ಕೆ ಅಂತ ಇಲ್ಲ, ಹಬ್ಬಕ್ಕೆ ಅಂತಾನೆ. ಅದೇನಾಯ್ತು ಅಂದ್ರೆ ಬನ್ನಿ ಈಗ ಸೇರ್ಕೊಂಡ್ಬಿಡಿ. ಬ್ರದರ್, ನಿಮ್ಮ ಹೆಸರು? ರಂಜಿತ್ ಗೌಡ ಅಂದೆ. ರಂಜಿತ್ ಗೌಡ. ಹೋರಿ ಮಾಲೀಕರ ಅಭಿಮಾನಿನ? ಹೋರಿ ಮಾಲೀಕರು ಅಂದ್ರೆ ಅಣ್ಣ ಮೇಯ್ಸೋದಷ್ಟೇ ನಾವು ಹೋರಿ ಮಾಲೀಕರು ಅಂತ. ಇದಕ್ಕೆ ಇಂಥದ್ದೇ ಮಾಲೀಕರು ಅಂತ ಏನಿಲ್ಲ. ನಮ್ಮ ಜೊತೆ ಯಾರು ಹುಡುಗರು ಬರ್ತಾರೆ ಎಲ್ಲರೂ ಮಾಲೀಕರೇ ಹೋರಿ. ಈಗ ಬೀರೂರ್ ಫಾರ್ಮ್ ಇಂದ ತಗೊಂಬಂದ್ರಿ ಅಂತ ಹೇಳಿದ್ರಿ ಹೋರಿನ. ಹೋರಿ ತಗೊಂಬರೋಕ್ಕಿಂತ ಮುಂಚೆ ಹಬ್ಬ ನೋಡಿರ್ತೀರ. ದೀಪಾವಳಿ ಹಬ್ಬ ಅಂದ್ರೆ ಹಿಂಗಿರುತ್ತೆ. ಯಾವ ತರ ಹಬ್ಬ ಮಾಡೋ ಹೋರಿ ನಮಗೆ ಸೂಟ್ ಆಗುತ್ತೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಟೈಮಲ್ಲಿ ಇನ್ನೂ ಹೋರಿ ಮನೆಗೆ ಬಂದಿಲ್ಲ, ಬೀರೂರ್ ಫಾರ್ಮ್ಗೆ ಇವತ್ತು ಹೋಗ್ತಿದ್ದೀರಾ. ಇವತ್ತಿನ ಬೆಳಗಿನ ಮೈಂಡ್ ಸೆಟ್ ನನಗೆ ಹೇಳಿ, ಅವತ್ತಿನ ದಿನದ್ದು. ಅವತ್ತಿನ ದಿನದ ಮೈಂಡ್ ಸೆಟ್ ಹೇಳ್ಬೇಕು ಅಂದರೆ ನಾವಿನ್ನೂ ಒಂದು 10 ವರ್ಷದಿಂದ ಮೈಂಡ್ ಸೆಟ್ ಹೇಳ್ತೀವಿ ಕೇಳಿ. 17 ವರ್ಷದ ಹಿಂದೆ, 18 ವರ್ಷದ ಹಿಂದೆನೂ, ಈಗ 12 ವರ್ಷದಿಂದ ಒಂದು ಎತ್ಕಟ್ಟಿದ್ವಿ ಯಮದೂತ ಅಂತ. ಈ ಹೆಸರು ಎತ್ತಿಗೆ ಯಮದೂತ ಅಂತಲೇ ಹೆಸರಿಟ್ಟಿದ್ವಿ. ಆ ಹಬ್ಬ ಆಲ್ಮೋಸ್ಟ್ ಇಲ್ಲೆಲ್ಲ ಸಣ್ಣಕ್ಕೆ ಪಟ್ಟೆ ಹಬ್ಬ ಎಲ್ಲ ಮಾಡೋರು. ಅವಾಗ ಹುಲ್ಗಿನ ಕೊಪ್ಪ ಹಬ್ಬ ಅಂದರೆ ಭಾಳ ಜೋರು, ಗೇಟ್ ಹಬ್ಬ ಭಾಳ ಜೋರು. ಅಂಥ ಹಬ್ಬದಲ್ಲೇ ಹಬ್ಬ ಮಾಡ್ಕೊಂಬರೋಂಥ ಹೋರಿ ಅವಾಗ ಕಟ್ಟಿದ್ವಿ. ಅದಾದ್ಮೇಲೆ ಸಿಕ್ಕಿದ್ದು ಯಮದೂತ, ಅದೇ ತಕ್ಕನಾಗೆ ಅದೇ ಶೇಪಿಗೆ ಸಿಕ್ಕಿದ್ದು ಅಂದರೆ ಇದೇ ಎತ್ತು. ನಮಗೆ ಆಕ್ಷನ್ ಮಾಡೋ ಹೋರಿ ಬೇಕು ಅನ್ನೋ ಇಷ್ಟೇನಿರಲಿಲ್ಲ. ಹಾಯ ಹೋರಿ ಕಟ್ಟಬೇಕು ಅನ್ನೋದು ಭಾಳ ಆಸೆ ಐತೆ ನಮಗೆ. ಅದು ಅಖಾಡದಲ್ಲಿ ಬಿಡದಲ್ಲೇ ಇರಲಿ, ನಮ್ಮನೇಲಿ ಒಂದು ಹಾಯ ಹೋರಿ ಬೇಕು ಅನ್ನೋದು ಭಾಳ ಆಸೆ ಇತ್ತು. ಅದೇನು ಮಾಡ್ತೀವಿ, ಸ್ಟಾರ್ಟಿಂಗ್ ಇದ್ದ ಇದು ಹಾಯ್ತಾನೆ ಇತ್ತು, ಈಗ ಆಕ್ಷನ್ ಮಾಡ್ತಾ ಇದೆ. ಆಕ್ಷನ್ ಹೊಡಿತಾ ಇದೆ. ಅದೇ ಬ್ರದರ್, ನನಗೀಗ ಓಕೆ ಕಟ್ಟಿದ್ರಿ, ಓಕೆ. ನನಗೆ ಅದೇ ಬೀರೂರ್ ಫಾರ್ಮ್ ಈ ಪರ್ಟಿಕ್ಯುಲರ್ ಇದನ್ನ ಸ್ಟಾರ್ಟಿಂಗ್ ಇಂದ ತಗೊಂಬರೋಣ ಅಂತ. ಇವತ್ತು ಹೋಗ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ಎಲ್ಲರೂ ಸೇರಿ ಬಸ್ಸು ಅಥವಾ ಬೈಕ್ ಏನೋ ಮಾಡ್ಕೊಂಡು ಹೊಂಟ್ವಿ ಎತ್ಲಾಗೆ. ಅವತ್ತಿನ ಸಿಚುಯೇಷನ್ಗೆ ಬೀರೂರ್ ಫಾರ್ಮಿಗೆ ಕಾಲಿಡ್ತೀರಾ, ಅವತ್ತಿನ ಸಿಚುಯೇಷನ್ ಹೇಗಿತ್ತು, ಅವತ್ತಿನ ಹರಾಜಿನ ಪ್ರಕ್ರಿಯೆ ಹೇಗಿತ್ತು, ಇದನ್ನ ಖರೀದಿ ಒಟ್ಟು ಇದು ನಿಮ್ಮ ಮನೆವರೆಗೂ ಬರೋ ಆ ಸಿಚುಯೇಷನ್ ಅಲ್ಲಿ ಅದನ್ನ ಹೇಳಿ. ಇದು ಕರುಗಳು ತರೋಣ ಅಂತ ಹೋದ್ವಿ ಸರ್ ನಾವು. ಕರುಗಳು ತರಕ್ಕೆ ಹೋದಾಗ ಹರಾಜಲ್ಲಿ ನೋಡಿದ್ವಿ. ಈಗ ನಮ್ಮ ರೇಟಿಗೂ ಕರುಗಳು ಹೊಂತಾ ಇರಲಿಲ್ಲ, ಮೇಲಾಗಿ ಚೆನ್ನಾಗಿರಲಿಲ್ಲ ಕರುಗಳು. ಹೊರಗಡೆ ಕಟ್ಟಿದ್ವಿ. ಇದು ಹರಾಜಾಗಿದ್ದೇ, ಇದು 1 ವರ್ಷದ ಹರಾಜಾಗಿ ನಮ್ಮಂಥ ರೈತರೇ ಮೇಯಿಸಿ ತೊಗೊಂಬಂದಿದ್ದು. ತೊಗೊಂಬಂದು ಹಿಂಗೆ ಶಾಮಿಯಾನಕ್ಕೆ ಹೊರಗೆ ಕಟ್ಟಿದ್ರು. ಇದು ನೋಡೋಕ್ಕೆ ಭಾಳ ಚೆನ್ನಾಗಿ ಕಾಣ್ತಿತ್ತು. ಅಲ್ಲಿದ್ದು ಅಷ್ಟು ಒಂದು 25-30 ಜೊತೆ ಹೊರಗಿದ್ದಿದ್ದು ಎತ್ತಿಗೂ ಈ ಜೊತೆಗೂ ಭಾಳ ಅಟ್ರಾಕ್ಟಿವ್ ಆಗಿ ಇದ್ವಿ. ಇವನ್ನ ಹರಾಜಲ್ಲಿ ಬೇಡ, ತೊಗೊಂಡ್ರೆ ಇವನ್ನೇ ತೊಗೊಳೋಣ ಎತ್ತು ಅಂತ ಅಂದು ಅವತ್ತಿನ ರೇಟಿಗೆ ಅಲ್ಲ ಹರಾಜಾದವು ಕಾಸ್ಟ್ಲಿ ರೇಟಿಗೆ ಇವೆ. 1,76,000 ಹರಾಜಾದವು ಇವೆ. ಆ ರೇಟಿಗೆ ಕಾಸ್ಟ್ಲಿ ಆದವು ಇವೆ, ಚೆನ್ನಾಗಿದ್ದವು ಇವೆ. ಅದಾದಮೇಲೆ ಮನೆಗೆ ತಂದು ಮೊದಲನೇ ಹಬ್ಬ ಇದೇ ಕಲ್ಮನೆಗೆ ಹಾಕಿದ್ವಿ. ಹಬ್ಬಕ್ಕೆ ಎರಡನ್ನೂ ಹಾಕಿದ್ವಿ. ಅದಕ್ಕೆ ಬರ್ತೀನಿ ಬ್ರದರ್. ಈಗ ಮನೆಗೆ ಬಂತು ಎತ್ತು, ಎತ್ತು ಬಂತು ಮನೆಗೆ. ಹೆಸರು ಒಂದಿಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಮದೂತ ಅಂತ ಒಂದು ಹೆಸರು ಇಡ್ತೀರ. ಹಳೆ ಓರಿ ಇತ್ತು, ಓಕೆ ಫೈನ್. ಆ ಯಮದೂತ ಅಂತ ಬರೋಕ್ಕೆ ಏನು ಕಾರಣ ಅಂತ? ಯಮದೂತ ಅಂತ ಬರೋಕ್ಕೆ ಆ ಹೆಸರಿಗೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಯಮದೂತ ಅಂತ ಅಂದರೆ ಯಾವುದಾದ್ರೂ ನಿಮಗೆ ಗೊತ್ತಾಗುತ್ತೆ. ಯಮದೂತ ಅಂದರೆ ಇದೇನು ಇಂಥ ಹೆಸರು ಇಟ್ಟಿರಲ್ಲ ಎತ್ತಿಗೆ ಅಂತ ಅಂತಾರೆ. ಆ ಎತ್ತು ಹೆಸರು ಇಟ್ಟಿದ್ದವು ಯಾವ ಫೇಲೇ ಮಾಡಿಲ್ಲ ಹಬ್ಬ. ಅಲ್ಲ ಓಕೆ, ಇಟ್ಟ ಮೇಲೆ ಆ ಹೆಸರು ನಿಮ್ಮ ತಲೆಗೆ ಬರೋಕ್ಕೆ ಏನು ಕಾರಣ? ಆ ತಲೆಗೆ ಬರೋ ಕಾರಣ ಅಂದರೆ ಅದೊಂದು ಎತ್ತಿತ್ತು. ಬ್ಯಾಡಗಿ ಸೈಡಿಂದ ಒಂದು ಎತ್ತು ತೊಗೊಂಬಂದಿದ್ವಿ. ಎತ್ತು ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತದು. ಅವಾಗ ಈಗೆಲ್ಲ ತಮಿಳ್ನಾಡು ಹೋರಿ ಬರ್ತವೆ, ದೊಡ್ಡ ದೊಡ್ಡ ಭುಜ ಬರ್ತವೆ, ನೋಡೋಕೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ವು. ಸರಿ, ಅವಾಗ ಆ ಎತ್ತು ಬ್ಯಾಡಗಿಲ್ ಮೇಸ್ತಾಗೆ ಹಂಗೆ ಎತ್ತದು ತೊಗೊಂಬಂದಾಗ. ನಮ್ಮ ಹುಡುಗರಲ್ಲೇ ಒಬ್ಬ ಗೆಣೆ ಅದಾನ ಮುರಳಿ ಅಂತ. ಎತ್ತಿಗೆ ಏನು ಹೆಸರು ಇಡೋಣ, ಅವ್ನಿಗೆ ಏನು ಫ್ಲಾಶ್ ಆಯ್ತಾ ಗೊತ್ತಿಲ್ಲ, ಯಮದೂತ ಅಂತ ಇಡು ಅಂದ. ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಯಮದೂತ ಅಂತ. ಒಟ್ಟು ನಾವು ಯಾವ ಎತ್ತಂದ್ರೂ ಹೆಸರು ಅದೇ ಯಮದೂತ. ಇದು ಕಾಯ್ಮುಕ್ಕೋಟೆ ಕಿಂಗ್ ಅಂತ ಇಟ್ಟಿದ್ವಿ ಸ್ಟಾರ್ಟಿಂಗ್ ಕಲ್ಮನೆ ಹಬ್ಬ ಮಾಡಿದಾಗ. ಅದು ಯಾಕೋ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಈ ಹೆಸರು ಇಟ್ಟಿದ್ಮೇಲೆ ಇನ್ನೊಂಚೂರು ಪಾಪ್ಯುಲಾರಿಟಿ ಆಯಿತು. ಮನೇಲೆಲ್ಲ ಹೇಗೆ ಬ್ರದರ್? ಅಖಾಡದಲ್ಲಿ ನಾವು ನೋಡಿದ್ದೀವಿ, ಅಖಾಡದಲ್ಲಿ ಹೋಗ್ತಾ ಇರುತ್ತೆ, ಯಾರನ್ನಾರ ಎದ್ರಕಂಡ್ರೆ ಹೋಗ್ತಾ ಇರುತ್ತೆ. ಮನೇಲೆಲ್ಲ ಹೇಗೆ? ಆಮೇಲೆ ಬರ್ತೀನಿ ನಾನು ಹಬ್ಬದ ವಿಚಾರಗಳಿಗೆ. ಮನೇಲೆಲ್ಲ ಹೇಗೆ ಅಂತಂದರೆ ಸಣ್ಣ ಹುಡುಗರಾದರೂ ಏನೂ ಮಾಡಲ್ಲ. ಹೆಣ್ಮಕ್ಳೆಲ್ಲ ನಾವೆಲ್ಲ ಒಂದಿನ ಹೆಚ್ಚು ಕಮ್ಮಿ ಮನೇಲಿಲ್ಲ, ಕೆಲಸಕ್ಕೆಲ್ಲರೂ ಬಂದಿದ್ವಿ ಅಂದರೆ ಅವರೇ ಹಿಡಿದು ನೀರು ಕುಡಿಸಿ ಹುಲ್ಲಾಕ್ತಾರೆ. ಆ ಥರ ಬುದ್ಧಿ ಇದೆ. ಮನೇಲಿ ಹೋರಿ ಹಬ್ಬ ಬಿಟ್ಟು ಬೇರೆ ಏನಾದ್ರು ಕೆಲಸಕ್ಕೆ ಏನಾದ್ರು ಯೂಸ್ ಕೆಲ್ಸಕ್ಕೆ ಮಾಡ್ತೀವಿ, ಆದರೆ ನಮ್ಮಲ್ಲಿ ಕೆಲಸ ಮಾಡೋದಿಲ್ಲ. ಈ ಬರೀ ತೋಟ, ಇವು ಟಿಲ್ಲರ್ ಇದೆ, ಬೇಕಾದ್ರೆ ಟ್ರ್ಯಾಕ್ಟರ್ ಓಡಿಸ್ತೀವಿ, ಅಷ್ಟು ಬಿಟ್ಟರೆ ಕೆಲಸಕ್ಕಿಲ್ಲ. ಇದ್ರ ಜೊತೆ ಒಂದು ಇತ್ತು, ಮೊನ್ನೆ ಕೊಟ್ವಿ. ಅದು ಸೇಮ್ ಇದೇ ಥರ ಇತ್ತದು, ಮೊನ್ನೆ ಕೊಟ್ವಿ ಅದನ್ನು. ಈಗ ಇದು ಹಬ್ಬಕ್ಕೆ ಅಷ್ಟೇ. ಈಗ ಬರೋಣ ಬ್ರದರ್, ಈಗ ಆಕ್ಚುಲಿ ಅಧ್ಯಾಯಕ್ಕೆ ಬರೋಣ. ಇದು ಅಧ್ಯಾಯಕ್ಕೆ ಯಾವುದು ಬ್ರದರ್ ಫಸ್ಟು? ಅಂದರೆ ಜನಕ್ಕೆ ಇನ್ನೂ ಹೆಸರು ಗೊತ್ತಿಲ್ಲ. ಆ ಟೈಮಲ್ಲಿ ಫಸ್ಟ್ ಹಬ್ಬಕ್ಕೆ ಹೆಸರು ಇದನ್ನೇ ಇಟ್ಟಿದ್ರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಹಬ್ಬದಿಂದ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗಿ ನೋಡೋಣ. ಸ್ಟಾರ್ಟಿಂಗು ಚೀಟಿ ಬರ್ಸ್ತೀವಿ, ಹಬ್ಬಕ್ಕೆ ನಂಬರ್ ಕಲ್ಮನೇಲಿ ಬರ್ಸ್ದಾಗ ಯಮದೂತ ಅಂತಲೇ ಹೆಸರು ಬರ್ಸಿದ್ವಿ. ಯಾಕೋ ಅಷ್ಟು ಚೆನ್ನಾಗಿ ಆಗಲಿಲ್ಲ, ಹಳೆ ಎತ್ತೈತಲ್ಲ ಹೊಸ ಹೆಸರು ಇಡೋಣ ಅಂತಂದು ಮಾಡಿದ್ವಿ.
ಆಮೇಲೆ ಏನಾಯ್ತು ಅಂದರೆ ಹಿಂಗೆ 500 ಕೋಟೆ ಕಿಂಗ್ ಅಂತ ಇಡೋಣ ಅಂತ ಆಮೇಲೆ ಡಿಸೈಡ್ ಮಾಡೋಕೆ ಹೋದ್ವಿ, ಆಗಲಿಲ್ಲ. ಸ್ಟಾರ್ಟಿಂಗ್ ತಂದಿರೋದು ದೊಡ್ಡ ರೇಟ್ ಬೇರೆ ಕೊಟ್ಟು ತೊಗೊಂಬಂದಿದ್ದೀವಿ. ಕೆಲವರು ಹೊರ ಕಟ್ಟೋ ಹಬ್ಬ ಮಾಡಲ್ಲ, ಸಿಟ್ಟಿರಲ್ಲ ಅಂತ ಕೆಲವರು ಅಂದಿದ್ರು. ಕಲ್ಮನೆ ಹಬ್ಬಕ್ಕೆ ಏರ್ಕೊಂಡು ಹೋದ್ವಿ. ಸ್ಟಾರ್ಟಿಂಗ್ ಬಿಟ್ಟ ಮೇಲೆ ಏನು ಹೆಸರಿಟ್ಟಿರಲಿಲ್ಲ. ಅಲ್ಲೇ ಸ್ಟಾರ್ಟಿಂಗ್ ಹಬ್ಬನೇ ಭಾಳ ಮನ್ಸಿಗೆ ಇಡ್ಸೋವಂಥ ಹಬ್ಬ ಮಾಡ್ಬಿಡ್ತು. ಇರೋ ಜನ ಎಲ್ಲ ಬೇಲಿ ಹತ್ತಿ ಅನಾಹುತ ದೂರಿ, ಸ್ಟಾರ್ಟಿಂಗ್ ಬಿಟ್ಟಾಗ ಅನಾಹುತ ದೂರಿ ಅಂತ ಹೋಗಿ ನಿಂತ್ಬಿಟ್ರು. ಅಲ್ಲಿಂದ ಹಬ್ಬ ಸ್ಟಾರ್ಟು. ಅಂದ್ರೆ ಈಗ ನೀವು ಬೀರೂರಿಂದ ತಗೊಂಬಂದಿರ್ತೀರಾ, ಅದಕ್ಕೆ ಹಬ್ಬದ ರುಚಿನೇ ಗೊತ್ತಿಲ್ಲ, ಏನು ಅನ್ನೋದೇ ಗೊತ್ತಿಲ್ಲ. ಎಲ್ಲೋ ಒಂದು ಹತ್ರ ಫಾರ್ಮಲ್ಲಿ ಮೇಯ್ಕೊಂತ ಇದ್ದಿದ್ದು ಹಬ್ಬಕ್ಕೆ ಹೆಂಗೆ ಹೊಂದಿಕೆ ಆಯಿತು ಅಂತ. ಕಲ್ಮನೆ ಹಬ್ಬದಲ್ಲಿ ಇದೇ ಹಬ್ಬ ಹಿಂಗೆ ಹೋಗ್ಬೇಕು ನಾನು, ಅಥವಾ ಹೆಂಗೆ ಇದಾಯ್ತು ಪ್ರಿಪೇರ್ ಆಯಿತು ಅಂತ? ಅದು ಪ್ರಿಪೇರ್ ಆಗೋದೇನಿಲ್ಲ ಸರ್. ಇದರಲ್ಲಿ ಈ ಜಾತಿ ಇದೆಯಲ್ಲ, ಇದು ಅಮೃತಮಾಲ್ ಜಾತಿ ಇದೆಯಲ್ಲ, ಒಂದ್ಸಲಿ ನಂಬಬೇಕು. ಹಬ್ಬ ಮಾಡಿದ್ರೆ ಹಂಗೆ ಅದು ಸಿಟ್ಟು ಜಾಸ್ತಿ ಇರುತ್ತೆ. ಹೋಗ್ತವೆ ಅನ್ನೋದೊಂದು ಕಾನ್ಫಿಡೆಂಟ್ ಇರುತ್ತೆ ನಮಗೆ. ಅದ್ರ ಸಿಟ್ಟು ಅದ್ರ ನೋಟ ನೋಡಿದ್ರೆ ಹೋಗ್ತವೆ ಅನ್ನೋದು ಕಾನ್ಫಿಡೆಂಟ್ ಇದ್ದಿದ್ದೆ. ಹಂಗಾಗಿ ಏರ್ಕೊಂಡೋಗಿ ಗ್ಯಾರಂಟಿ ಮೇಲೆ ಬಿಟ್ಟಿದ್ದು. ಕಲ್ಮನೆ ಫಸ್ಟ್ ಕಲ್ಮನೆನೇ ಹಬ್ಬ. ಎರಡೂ ಹಬ್ಬ ಮಾಡೋದು. ಇದು ಹಬ್ಬ ಮಾಡ್ದು, ಇದ್ರ ಜೊತೆದು ಹಬ್ಬ ಮಾಡ್ದು, ಎರಡೂ ಹಂಗೆ ಹಬ್ಬ ಮಾಡ್ದು. ಅದಾದ್ಮೇಲೆ 2 ಟ್ರಿಪ್ ಕಲ್ಮನೇಲಿ ಬಿಟ್ವಿ. ನೆಕ್ಸ್ಟು ಕಪ್ಪನಹಳ್ಳಿ. ಇದುವರೆಗೂ ಎಷ್ಟು ಹಬ್ಬ ಕೊಟ್ಟಿದ್ದೀರಾ? ಈಗ ವರ್ಷಕ್ಕೆ 2-3 ಕೊಡ್ತೀವಿ ಅಷ್ಟೇ, ಭಾಳ ಕೊಡಲ್ಲ. ಯಾಕಂದರೆ ಈ ಸೈಡಲ್ಲೇ ಸುಮ್ಮನೆ ಹಬ್ಬ ಮಾಡ್ತೀವಿ. ಹೆಸರಾಂತ ಹೋರಿಗಳಿಗೆ ಯಾವಕ್ಕೂ ಬಂಪರ್ ಕರೆಕ್ಟಾಗಿ ಕೊಡಲ್ಲ. ಬಂಪರ್ ಬೇಡ, ಅವಕ್ಕೆ ಹಬ್ಬ ಮಾಡಿದ ರೀತಿಯಾಗಂತೂ ಪ್ರೈಸ್ ಯಾರು ಕೊಡಲ್ಲ ಇಲ್ಲಿ. ನಮಗೆ ಅರ್ಥ ಆಗಿದೆ ಅದು. ನಮ್ಮ ಖುಷಿಗೆ ಹಬ್ಬ ಮಾಡ್ತೀವಿ. ಬೇಕು ಅಂದರೆ ಹಬ್ಬ ಮಾಡ್ತೀವಿ, ಬೇಡ ಅಂದರೆ ಮನೇಲಿ ಕಟ್ಟಾಕಂತೀವಿ. ಹಬ್ಬ ಮಾಡೋಕ್ಕೋಸ್ಕರ, ಹೆಸರನ್ನೇ ಮಾಡ್ಬೇಕೋಸ್ಕರ ಅಂತ ಏನು ಕಟ್ಟಿಲ್ಲ ನಾವು. ಖುಷಿಗೆ ಎತ್ತು ಕಟ್ಕೊಂಡಿದ್ದೀವಿ. ನಮ್ಮ ಖುಷಿಗೆ ಹಬ್ಬ ಮಾಡ್ತೀವಿ ನಾವು. ಆ ಉದ್ದೇಶಕ್ಕೆ ಹಬ್ಬಕ್ಕೆ ಏರಲ್ಲ ಅಣ್ಣ ನಾವು. ಈಗ ನೋಡಿ, ಸುಮಾರು ಹೆಸರು ಮಾಡೋದು ಎತ್ತಿಗೆ ಯಾವ ಎತ್ತಿಗೆ ಫ್ರಿಜ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಬೇಲಿ ಸೈಡಿ ಹೋಗಿ ಕೊಡ್ತಾರೆ, ಅಲ್ಲಿ ಇಲ್ಲಿ ಕಳ್ಳ ಹೋಗಿ ಕೊಡ್ತಾರೆ. ಹಿಂಗೆ ಕರೆಕ್ಟಾಗಿ ನಿಯತ್ತಾಗಿ ಹಬ್ಬ ಮಾಡೋವು ಕೊಡಲ್ಲ. ಸುಮ್ಮನೆ ಯಾಕೆ? ಆ ಉದ್ದೇಶ. 3 ವರ್ಷದಲ್ಲಿ ಎಷ್ಟು ಹಬ್ಬ ಕೊಟ್ಟಿದ್ದೀರಾ? 3 ವರ್ಷದಲ್ಲಿ ವರ್ಷಕ್ಕೆ 3 ಅಂತಂದ್ರೆ ಇಲ್ಲಿ 9 ಹಬ್ಬ ಕೊಟ್ಟಿದ್ದೀರಾ. 9 ಹಬ್ಬದಲ್ಲಿ ಟಾಪ್ ಹಬ್ಬ ಯಾವ್ದು ನಿಮ್ದು? ಅಂಜನಾಪುರ. ಅಲ್ಲಿ ತನಕ ಹಾಯೋದು ಎತ್ತು. ಹಗ್ಗ ಬಿಟ್ರೆ ಬೇಲಿ ಸಂದಿ ಎಲ್ಲರಿಗೂ ಹಾಯೋದು. ಎತ್ತಿನ ಹೆಸರು ಕೇಳಿದ್ರೆ ಕೆಲವರು ನಿಲ್ತಿರ್ಲಿಲ್ಲ, ಹಂಗಾಯೋದು. ಅಂಜನಾಪುರದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಫುಲ್ ಆಕ್ಷನ್ ಮಾಡ್ಬಿಡ್ತು. ಅಲ್ಲಿಂದ ಆಕ್ಷನ್ ಸ್ಟಾರ್ಟ್. ಒಂದು ಈಗ ಯಮದೂತ ಅಂತ ಒಂದು ಹಬ್ಬಕ್ಕೆ ಹಾಕ್ತೀರ, ಈಗೆಲ್ಲ ನಾಳೆ ಏನೋ ನಾಡಿದ್ದು ಎಕ್ಸಾಂಪಲ್ ಹೇಳ್ತಾ ಇರೋದು. ಹಾಕಿದ್ರೆ ಜನ ಯಮದೂತನ ಬಗ್ಗೆ ಇಷ್ಟು ತಿಳ್ಕೊಬೇಕು, ಹಿಡಿಯೋಕ್ಕಿಂತ ಮುಂಚೆ, ನೋಡೋಕ್ಕಿಂತ ಮುಂಚೆ, ಅಥವಾ ಕಮಿಟಿಯವ್ರು ಕೂಗೋಕ್ಕಿಂತ ಮುಂಚೆ ಯಮದೂತ ಅಂದ್ರೆ ಇಷ್ಟು ತಿಳ್ಕೊಬೇಕು ಅಂದ್ರೆ ಏನ್ ಬ್ರದರ್? ನೀವು ಮೊನ್ನೆ ರೀಸೆಂಟ್ಲಾಗ ಒಂದು ಹಬ್ಬ ಆಗಿದೆ, ವಿಡಿಯೋ ನೋಡಿ, ಅದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಯಮದೂತ ಯಮ ಅಂತ ಕಾಣಲಿಲ್ಲ, ರಾಮ ಅಂತ ಕಾಣ್ತು. ರಾಮದೂತ ಅಂತ ಕೂಗಿದ್ಕೆ ಜನ ಅಲ್ಲಿದ್ರು. ಯಮದೂತ ಅಂತ 2ನೇ ಸಲ ಕೂಗಿದ್ರೆ ಆಗ್ಲೇ ಛಿದ್ರ ಆದ್ರು ಸ್ವಲ್ಪ ಜನ. ಅದೇ ಅಷ್ಟಂತೂ ಅಷ್ಟೇ ಗೊತ್ತಿದೆ, ಅಷ್ಟಂತೂ ಗೊತ್ತಿದೆ. ಎಲ್ಲಿವರೆಗೂ ಕೊಟ್ಟಿದ್ದೀರಾ ಬ್ರದರ್ ಹಬ್ಬನ ಇಲ್ಲಿ ಇದರಲ್ಲಿ? ಈ ಸರೌಂಡಿಂಗ್ ಅಷ್ಟೇ. ಒಂದ್ಸಲಿ ಹುಲ್ಗಿನ ಕೊಪ್ಪಕ್ಕೆ ಏರಿದ್ವಿ, ಎತ್ತು ಅಲ್ಲಿ ಹಬ್ಬ ಕ್ಯಾನ್ಸಲ್ ಆಯ್ತು ಅಂತ ಊರಿಗೆ ಹೋಗಿ ವಾಪಸ್ ಬಂದ್ವಿ. ಅವ್ರಿಗೆ ಹುಲ್ಗಿನ ಕೊಪ್ಪಕ್ಕೆ ಹೋಗಿದ್ವಿ, ಹಬ್ಬ ಕ್ಯಾನ್ಸಲ್ ಆಯ್ತು ಅಂತ ವಾಪಸ್ ಬಂದ್ವಿ. ಇನ್ನೆಲ್ಲ ಇಲ್ಲೇ ಸರೌಂಡಿಂಗ್, ಶಿಕಾರಿಪುರ ಸರೌಂಡಿಂಗ್ ಅಷ್ಟೇ. ಎಲ್ಲಾದ್ರೂ ಇಂಥ ಹಬ್ಬಕ್ಕೆ ಹಾಕ್ಬೇಕು ಅನ್ನಂಗೆ ಎಲ್ಲಾದ್ರೂ ಇದೆಯಾ? ಯಾಕೆಂದ್ರೆ ಇಂಥ ಹಬ್ಬದಲ್ಲಿ ಮಾಡಿ ತೋರಿಸ್ಬೇಕು. ಹುಲ್ಗಿನ ಕೊಪ್ಪಕ್ಕೆ ಹಾಕ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ಈ ನಾಯಕನ ಇವ್ರು ಮಾಡ್ತಾರಲ್ಲ ಅಣ್ಣರು, ಆ ಹಬ್ಬಕ್ಕೆ ಹಾಕ್ಬೇಕು ಅಂತ ಬಹಳ ಆಸೆ ಇತ್ತು. ಪರ್ಸನರ್ ಮಾಡ್ತಾರಲ್ಲ, ಆ ಹಬ್ಬಕ್ಕೆ ಬಹಳ ಆಸೆ ಇತ್ತು. ಇನ್ನೂ ಹಾಕಿಲ್ಲ. ಒಂದ್ಸಲಿ ಹೋಗಿ ವಾಪಸ್ ಬಂದಿದ್ದೀವಿ, ಹಾಕ್ತೀವಿ. ಹಾಕ್ತೀವಿ. ಜನಕ್ಕೆ ಒಂದು ತಪ್ಪು ಕಲ್ಪನೆ ಇರ್ಬೋದು, ಅಥವಾ ಒಬ್ಬೊಬ್ರಿಗೆ ಅದು ಇಷ್ಟ ಆಗ್ಬೋದು. ಈ ತರ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ ಯಮದೂತನ ಬಗ್ಗೆ ಅಖಾಡಗಳಲ್ಲಿ. ನಾನು ಕೇಳಿರೋ ಪ್ರಕಾರನೂ ಇದೆ. ಯಾಕೆಂದ್ರೆ ಕೆಲವೊಬ್ರಿಗೆ ಹೊಡಿಯೋರ್ಗೆ ಹೊಡ್ತಾ ತಿಂದವನಿಗೆ ಕೆಟ್ಟದು ಅನ್ಸುತ್ತೆ, ನೋಡೋನ್ಗೆ ಅದು ಹಿಂಗ್ ಹೊಡಿಬೇಕು ಅಂತ ಅನ್ಸುತ್ತೆ. ಅದರಲ್ಲಿ 2 ಗುಣ ಇದೆ ಅಣ್ಣ ಎತ್ನಲ್ಲಿ. ಬೆನ್ ಮೇಲೆ ಕೊಬ್ಬರಿ ಬಿಗಿದ್ರೆ ಆಕ್ಷನ್ ಮಾಡುತ್ತೆ, ಹೂವನ್ನು ಹಾಕಲ್ಲ, ಏನು ಇಲ್ಲ, ಬೆನ್ ಮೇಲೆ ಖಾಲಿ ಬೆನ್ ಬಿಟ್ರೆ ಹಾಯುತ್ತೆ. ನಮಗೆ 2 ಹಬ್ಬದಲ್ಲೇ ಹಾಯ್ದು ಸಾಕಾಗಿದ್ದೆ. ಹಂಗಾಗಿ ಬೆನ್ ಮೇಲೆ ಕೊಬ್ಬರಿ ಹಾಕಿ ಅದು ಮಾಡ್ತಾ ಆಕ್ಷನ್ ಮಾಡ್ದಲ್ಲೇ ಇರಲಿ, ಲಾಸ್ಟ್ ತನಕನು ಹಂಗೆ ಮಾಡ್ಕೊಂಡು ಹೋಗುತ್ತೆ. ಆ ಹಬ್ಬನೇ ನಮ್ಗೆ ಇಷ್ಟ ಆಗಿತ್ತು. ಈಗ ಜನಕ್ಕೆ ಗೊತ್ತಿದೆ ಅದಕ್ಕೆ ಮೈ ಮೇಲೆ ಕೈ ಹಾಕಿದ್ರೆ ಏನ್ ಮಾಡುತ್ತೆ, ಏನ್ ಬಿಡುತ್ತೆ ಅಂತ. ಹಾಕ್ತರಿಗೂ ಗೊತ್ತು, ಹೊಡ್ತಾ ತಿಂದರಿಗೂ ಗೊತ್ತು. ಈ 9 ಹಬ್ಬದಲ್ಲಿ ಆ ತರ ಯಾವ್ದಾದ್ರು ಘಟನೆಗಳು ನಡೆದಿದ್ಯಾ ಬ್ರದರ್? ಅಂದ್ರೆ ನಿಮ್ ಹೋರಿ ಹೋಗಿರುತ್ತೆ, ಯಾರಿಗಾದ್ರೂ ಸರಿಯಾಗಿ ಕೊಟ್ಟಿರುತ್ತೆ, ಆ ತರ ಹಬ್ಬ ನನಗೊಂದ್ ಸ್ವಲ್ಪ ವಿವರಿಸ್ತೀರಾ? ಯಾವ್ದಾದ್ರು ಆಗಿದ್ರೆ ಎಲ್ಲಿ, ಯಾರಿಗೆ ಅಂತ? ಸ್ಟಾರ್ಟಿಂಗ್ ಮಾದಾಪುರದಲ್ಲಿ. ಯಾರಿಗೆ ಅನ್ನೋದು ಬೇಡ, ಅಲ್ಲ ಯಾರಿಗೆ ಹೆಸರು ಗೊತ್ತಿಲ್ಲ. ನಾವು ಈಗ ಎತ್ತನ್ನ ಹಬ್ಬಕ್ಕೆ ಇರ್ತೀವಿ ಅಂತಂದ್ರೆ ಹೋರಿ ಹಿಡಿಯೋರು ಎಷ್ಟು ಜನ ಇದ್ದಾರೆ, ಅವ್ರ ಪರಿಚಯ, ಇವ್ರ ಪರಿಚಯ, ಅವ್ರ ಗೊತ್ತು, ಇವ್ರ ಗೊತ್ತು ಕೇಳಲ್ಲ ನಾವು. ಸಂಜೆ ಪಾಳ್ಯ ಕಸ್ತೀವಿ, ಬೆಳಿಗ್ಗೆ ಹೋರಿ ಎರಿತೀವಿ. ಯಾರಿಗಾರ ಹೊಡಿಲಿ, ಯಾರಿಗಾರ ಬಿಡಿಲಿ. ಹಿಡಿದ್ರೆ ಅವ್ರ ತಾಕತ್ತು, ಹೋದ್ರೆ ನಮ್ಮ ಹೋರಿ ತಾಕತ್ತು, ಅಷ್ಟೇ ನಮ್ದು. ಈಗ ಅವರಿಗೆ ಹೇಳಂಗಿಲ್ಲಲ್ಲ. ಈಗ ಹೋರಿ ಹಿಡಿಯೋರು ಪಾಪ ಅವರು ಪ್ರಾಣದ ಮೇಲೆ ಹೆದರಿಕೆ ಬಿಟ್ಟು, ಜೀವದ ಮೇಲೆ ಭಯ ಬಿಟ್ಟು ಹೋರಿ ಹಿಡಿತಾರೆ. ಈಗ ನಾವು ಇಷ್ಟು ಮೇಯಿಸಿದೀವಿ ಎತ್ತು ಅಂತಂದ್ರೆ ಅವ್ನ ಕೈಯಲ್ಲಿ ಸಿಕ್ತು ಅಂತಂದ್ರೆ ಮತ್ತೆ ನಾವು ಮೇಯಿಸಿದ್ ವ್ಯರ್ಥ ಆಯ್ತಾ? ಅವ್ನು ತಾಕತ್ತಾಯ್ತು.
ಹಂಗಾಗಿ ಹಂಗೆ ಬಿಡೋದು ನಾವು ಹೋರಿನ. ಯಾರಿಗೂ ನೀವು ಹಿಡಿಬೇಡ್ರಿ, ಓಡಬೇಡ್ರಿ, ಹಂಗೆ ಮಾಡಬೇಡ್ರಿ ಏನು ಹೇಳಲ್ಲ. ಹೋರಿ ತಾಕತ್ತಿದ್ರೆ ಹೋರಿ ಹೋಗುತ್ತೆ, ಮನುಷ್ಯ ತಾಕತ್ತಿದ್ರೆ ಅವ್ನು ಹಿಡಿತಾನೆ. ಈಗ ನಿಮಗೆ ಒಂದು 2-3 ಹಬ್ಬ ಆದಮೇಲೆ ಒಂದು ಮೈಂಡಲ್ಲಿ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ, ಓ ನಮ್ಮ ಹೋರಿ ಹಿಂಗೆ ಹಬ್ಬ ಮಾಡೋದು ಅಂತ. ಅದೇ ಮೈಂಡ್ ಸೆಟ್ಟಲ್ಲಿ ಹೋಗಿರ್ತೀರ ಹಬ್ಬಕ್ಕೆ, ಆ ಮೈಂಡ್ ಸೆಟ್ನ ಉಲ್ಟಾ ಪಲ್ಟಾ ಮಾಡಿಬಿಡುತ್ತೆ ಅವತ್ತು. ಅದಾಗಿದೆ ಅದು. ಯಾವ ಹಬ್ಬ? ನಾವು ಹೋಗಿದ್ದು ಒಂದೇ ಹಬ್ಬದಲ್ಲಿ ಅಂತಲ್ಲ, ನಾವು ಇಲ್ಲಿಗೆ ಏನು 9 ಹಬ್ಬಕ್ಕೆ ಹೋಗಿದ್ದೀವಲ್ಲ, 9 ಹಬ್ಬದಾಗ 9 ಹಬ್ಬ ಮಾಡಿರೋದು ಅದು. ಕಪ್ಪನಹಳ್ಳಿ ಫಸ್ಟ್ ಕಲ್ಮನೇಲಿ ಆಯ್ತು, ಆಮೇಲೆ ಕಪ್ಪನಹಳ್ಳಿಯಾಗ ಆಕ್ಷನ್ ಮಾಡ್ತು, ಆಮೇಲೆ ಬಿಟ್ವಿ, ಮತ್ತೆ ಆಮೇಲೆ ಅಂಜಾಪುರಕ್ಕೆ ಮಾದಾಪುರಕ್ಕೆ ಹೋದಾಗ ನಿಂತು ಹಾಯ್ದುಬಿಡ್ತು. ಅದು ಬೇರೆ 9 ಹಬ್ಬಕ್ಕೆ ಹೋದಾಗ 9 ಹಬ್ಬನು ಡಿಫ್ರೆಂಟ್ ಆಗಿ ಮಾಡಿದ್ವಿ. ಬಟ್ ಈ ವರ್ಷ ಒಂದು ಸ್ವಲ್ಪ ಸ್ಲೋ ಇದೆ, ಅದೇನಕ್ಕೆ ಅಂತ ಗೊತ್ತಿಲ್ಲ, ಮುಂದೊಂದು ಸರಿ ಮಾಡ್ತೀವಿ ಅದನ್ನು. ಈಗ ಹಬ್ಬ ನೋಡಿದವರು ಬ್ರದರ್ ನಿಮಗೂ ಕೇಳ್ತಿರ್ತಾರೆ, ಯಾಕೋ ಕಡಿಮೆ ಕೊಡ್ತಿದ್ದೀರಾ, ಆದಷ್ಟು ತಗೊಂಬನ್ನಿ. ಯಾಕೆಂದ್ರೆ ಇಂಥ ಹೋರಿಗಳನ್ನ, ಆಕ್ಷನ್ ಹೋರಿಗಳನ್ನ ಆದಷ್ಟು ನೋಡಕ್ ಇಷ್ಟಪಡ್ತಾರೆ. ಯಾಕೆಂದ್ರೆ ಜನನ್ ಬೈಲ್ ಮಾಡ್ತಾವಲ್ವಾ. ಈಗ ಸುಮ್ಮನೆ ಓಡೋಗವು, ಹಿಂಗೆ ತಿರ್ಗೋದಕ್ಕೆ ಅಲ್ಲಿ ನೆಕ್ಸ್ಟ್ ಯಾರೋ ಒಬ್ರು ಕೂಗಿರ್ತಾರಲ್ಲ, ಇನ್ನೊಂದು ಬಂತು ಅಲ್ಲಿ ನಂಬರ್ ಅಂತ. ಈ ಹೋರಿಗಳು ಬಂದಾಗ ಒಂದು ಸ್ವಲ್ಪ ನೋಡಂಗಾಗುತ್ತೆ, ಆ ಕಾಡುಗಳನ್ನು ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಈ ಥರ ನೋಡಿದಾಗ ಜನಕ್ಕೆ ಪದೇ ಪದೇ ಆ ಹೋರಿನ ನೋಡಬೇಕು ಅನಿಸ್ತಿರುತ್ತೆ. ಯಾಕೆ ಹಾಕಬೇಕು ಅಂತ ಅಂದಾಗ ಇದುವರೆಗೂ ಎಷ್ಟು ಸಲ ಹಂಗೆ ಹಾಕ್ಬೇಕು ಕೇಳಿದಾರೆ ಜನ, ಸುಮಾರು ಜನ ಕೇಳಿದ್ದಾರೆ. ನಮ್ಮ ಹಬ್ಬಕ್ಕೆ ಹಾಕ್ರಿ, ಸುಮಾರು ಜನನೂ ಕೇಳಿದ್ದಾರೆ, ನಮ್ಮ ಹಬ್ಬಕ್ಕೆ ಹಾಕ್ರಿ ಹೋರಿನ, ನಮ್ಮ ಹಬ್ಬಕ್ಕೆ ಹಾಕ್ರಿ, ಹಬ್ಬ ಮಾಡ್ತೀವಿ ಅಂತ. ಈಗ ಹಬ್ಬ ಮಾಡಿದ್ರು ಹೋರಿ ಕಟ್ಟಿ ಮೇಯಿಸ್ತಾರಿಗಾರ ಒಂದು ಖುಷಿ ಬೇಕಾ? ಏನಾರ ಈಗ ಹೋರಿ ಮೇಯಿಸಿರ್ತಾರೆ. ಈಗ ನಮ್ದು ಇದೊಂದೇ ಹೋರಿ ಅಂತಲ್ಲ, ಇಂಥ ಸುಮಾರು ಹೋರಿ ಇದ್ದಾವೆ, ಹಬ್ಬ ಮಾಡೋವು, ಆಕ್ಷನ್ ಮಾಡೋವು, ಆಯವು ಎಲ್ಲ ಸುಮಾರು ಹೋರಿ ಇದ್ದಾವೆ. 2 ಹಬ್ಬಕ್ಕೆ ಹೋದಾಗೂ ಅವಕ್ಕೇನು ಬೆಲೆ ಇಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಹಬ್ಬಕ್ಕೆ ಹಾಕ್ತಾರೆ ಹೋರಿ ಓನರ್ಗಳಾಗಲಿ, ಮೇಯಿಸ್ತಾರಾಗಲಿ, ಇನ್ನೇನು ಖುಷಿಗೆ ಮಾಡ್ತಾರೆ. ಸಾಕು ಹಬ್ಬಕ್ಕೆ ಎತ್ತು ಕಟ್ಕೊಂಡಿದ್ದೀವಿ, ನಮ್ಮನೆ ಒಂದು ಬಸವಣ್ಣ ಐತೆ ಅನ್ನಂಗೆ ಮೇಯಿಸ್ತಾರೆ, 2 ಹಬ್ಬ ಮಾಡ್ಕೊಂಡು ಇರ್ತಾರೆ. ಆ ಉದ್ದೇಶಕ್ಕೆ ಹಾಕಲ್ಲ ಹಬ್ಬಕ್ಕೆ. ನೋಡಿ, ಬೆಳಗ್ಗೆ ಸಂಜೆ ರಾತ್ರಿ ಹೋಗಿ ಪಾಳ್ಯ ಹಚ್ಚಿ ನಾಳೆ ಸಂಜೆ ತನಕ ಅವು ಮೇಯಲ್ಲ, ನಮಗೂ ನೆಟ್ಟಿಗೆ ನಿದ್ದೆ ಇಲ್ಲ, ಹೊಟ್ಟೆ ಊಟ ಇಲ್ಲ. ಅವೆಷ್ಟೆಲ್ಲ ಹಬ್ಬ ಮಾಡಿ ಏನು ಪ್ರಯೋಜನ ಇಲ್ಲ. ಯಾವುದೋ ಎತ್ತಿ ಕೊಡ್ತಾರೆ ಅಂದಮೇಲೆ ಮತ್ತೆ ಯಾಕೆ ಹಾಕ್ಬೇಕು ಹಬ್ಬಕ್ಕೆ ಇಲ್ಲಿ? ಕರೆಕ್ಟ್. ಖುಷಿಗೆ ಬೇಕಾದ್ರೆ 50,000 ದುಡ್ಡು ಹೋಗ್ಬಿಡ್ಲಿ, 3 ಹಬ್ಬ ಮಾಡ್ಕೊಂಬಿಡ, ಏನೂ ಕೊಡೋದು ಬೇಡ. ಈಗ ನಮ್ಮೂರೇ ನೋಡಿದ್ರೆಲ್ಲ ಹೇಳ್ತಾರೆ, ಅಂಥ ಹಬ್ಬನೇ ಮಾಡಿದ್ದೆ. ನಮ್ಮೂರಿಗೆ ಕೊಟ್ಟಿರೋದೇನು ಡ್ರೆಸ್ಸಿಂಗ್ ಟೇಬಲ್ಲು, TV, ಅವು ಕೊಡ್ಲಿದ್ರು ಬೇಡ ಅವರು, ಆದ್ರೂ ಓರಿಗಾರ ಬೆಲೆ ಕೊಡ್ಬೇಕು. ಹಬ್ಬ ಮಾಡಿದ್ ನೋಡಿ ಕೊಡ್ಲಿ. ಅದು ಹಬ್ಬ ಮಾಡಿಲ್ಲ, ಎಲ್ಲ ಹೋಗಿತ್ತೆ ಏನು ಅಂತಂದ್ರೆ ಬೇಡ ಬೇಡ್ರಿ, ಯಾರು ಕೊಡೋದು ಅವರೆಲ್ಲ ಅರ್ಥ ಇದೆ. ಹಬ್ಬ ಮಾಡಿದ ಓರಿಗಳಿಗಾರ ಕೊಡ್ಬೇಕಾ? ಕೊಡಲ್ಲ. ಹಾಗಾಗಿ ನಾವು ಯಾರಿಗೂ ಭಾಳ ಇದ್ರ ಮೇಲೆ ಏನು ಹೇರಲ್ಲ ಯತ್ನ. ನಮ್ಮ ಖುಷಿಗೆ ನಾವು ಹೇರ್ತೀವಿ. ನಮಗೆ ಹೇರ್ಬೇಕು ಅಂತಂದ್ರೆ ಅದು ಎಷ್ಟಾರ ಖರ್ಚಾಗ್ಲಿ ನಾವು ಅವತ್ತು ಹಬ್ಬ ಮಾಡ್ಕೊಂಡ್ಬರ್ತೀವಿ. ಬೇಡ ಅನ್ನಿಸ್ತಾರೆ, ನಮಗೆ ಬಂಪರೇ ಕೊಡ್ತೀನಿ ಬರ್ರಿ ಅಂದ್ರೆ ನಾವು ಹೋಗಲ್ಲ. ನಾವು ಅಂತವ್ರು. ಬ್ರದರ್, ಈ ಹೋರಿ ತಗೊಂಬಂದ ಮೇಲೆ ಇಂಥದ್ದೊಂದು ನಮ್ಮ ಒಂದು ಬದುಕಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಇಂಥದ್ದೊಂದು ಚೇಂಜ್ ಆಗಿದೆ ಅಂದ್ರೆ ಏನು ಚೇಂಜ್ ಆಗಿರ್ಬೋದು? ಒಳ್ಳೇದಾಗಿದೆ. ನೇಮಿಂಗ್ ಆಗಿರ್ಬೋದು, ಫೇಮಿಂಗ್ ಆಗಿರ್ಬೋದು. ಫೇಮಿಂಗ್ಗಿಂತ ಅದು ಕಾಲ್ಗೆ ಇಟ್ಟಿರೋ ಗುಣನೇ ಒಳ್ಳೇದಾಗಿದೆ. 3 ವರ್ಷ ಆಯ್ತು. 3 ವರ್ಷದಲ್ಲಿ ಚೆನ್ನಾಗಾಗಿದೆ, ಒಳ್ಳೇದಾಗಿದೆ. ಅವ್ನು ಸಾಕ್ತೀವಿ ಅನ್ನೋದಲ್ಲ, ಸಾಕಿದ್ರೆ ಏನು ಲಾಭ ಇಲ್ಲ ಅಂತಲ್ಲ, ಅವು ದೇವರಿಗೆ ಪೂಜೆ ಮಾಡ್ದಂಗೆ ಅವ್ನು ನಾವು ಸಾಕ್ತಾ ಇದ್ದೀವಿ. ಇನ್ನ ನೆಕ್ಸ್ಟ್ ಈ ವರ್ಷದ ಮುಗೀತಾ ಹಬ್ಬ, ಅಥವಾ ಎಲ್ಲಾರು ತೋರಿಸ್ಬೋದಾ ಮತ್ತೆ? ಅಥವಾ ಇಲ್ಲ, ಈ ವರ್ಷದ ಕೊನೆ ಹಬ್ಬ. ಈ ವರ್ಷದ ಮುಗೀತು. ಇನ್ನೊಂದು ರೆಡಿ ಮಾಡ್ತಾ ಇದೀವಿ, ಇನ್ನೊಂದಿದೆ ಮನೆಯಲ್ಲಿ ಸಣ್ಣದು, ಅದನ್ನೇನಾರ ಮುಂದಕ್ಕೆ ಅದರಿಂದ ಚಾಲೂ ಮಾಡ್ತೀವಿ. ಈ ಯಮದೂತನ್ ತರನೇ ನಮ್ಮೂರಲ್ಲೂ ಒಂದು ಎತ್ತಿದೆ ಬ್ರದರ್, ಚುರ್ಚಿಗುಂಡಿ ಪಾಳೆಗಾರ ಅಂತ ಒಂದು ಎತ್ತಿದೆ. ನಾವು ಅದನ್ನೇ ನೋಡ್ತಿರ್ತೀವಿ, ಅದನ್ನ ನೋಡಿದಾಗೆಲ್ಲ ಈ ತರದ್ದು ಯಮದೂತ ಒಂದಿದೆ ಅಂತ ಅನ್ಸುತ್ತೆ. ಅದಕ್ಕೂ ಅಷ್ಟೇ, ಇದ್ರ ಲಕ್ಷಣ ಅದಕ್ಕೂ ಬಂದ್ಬಿಟ್ರೆ ಇನ್ನೂ ಟಾಪ್ ಹಬ್ಬ ಮಾಡ್ಬಿಟ್ಟು ಈ ತರ ಎತ್ ಬರೋದ್ ರೇರು. ನೀವು ಸಂದರ್ಶನ ಮಾಡಿದಿರಲ್ಲ ಅಮೃತ್ ಮಾಲಲ್ಲಿ, ನೀವು ಚುರ್ಚಿಗುಂಡಿ ಪಾಳೆಗಾರ, ಇದು ಮರ್ಸದ್ದು ಅದಿರ, ಅವು ಎತ್ತಿದಾವಲ್ಲ, ನೀವು ಯಾವುದೇ ಎತ್ತು, ಇವು ರೇರ್, ಇವು ಎತ್ತು ಈ ಶೇಪೇ ರೇರ್ ಎತ್ತಿದ್ದು ಬರಲ್ಲ, ಭಾಳ ಅಪರೂಪ ಎತ್ತಿದ್ದು ಅಪರೂಪ. ಬೇರೆ ಯಾರಾದ್ರೂ ಕೇಳಿದಾರ ಬ್ರದರ್? ಏನಕ್ಕೆ ಮಾರಕ್ಕೆ ಡೈಲಿ ಕೇಳ್ತಾರೆ, ಕೊಡ್ತೀರಾ ಅಂತಂದು. ಯಾಕೆಂದ್ರೆ ನಮ್ಮ ಸಂದರ್ಶನ ನೋಡ್ದಿರೋರು ಇಲ್ಲ, ಡೈಲಿ ಕೇಳ್ತಾರೆ. ಎಲ್ಲಾದ್ರೂ ಹೂ ಅಂದ್ಬಿಟ್ರೆ ಅಲ್ಲ, ಡೈಲಿ ಕೇಳ್ತಾರೆ. ಕೇಳೋ ಒಂದು ಹೋರಿ ಇದೆ ಅಂದ್ರೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ನಾವು ಕೊಡಲ್ಲ ಅಂದ್ರೆ ಅಷ್ಟೇ ಸಾಕು. ಮನೆ ಅಂತೂ ಬಿಡ್ಸಲ್ಲ, ಮನೇದ್ ಮುಗೀತು, ಮನೆ ಬಿಡ್ಸಲ್ಲ. 2027 ಪ್ಲಾನಿಂಗ್ ಏನು? 2022 ಪ್ಲಾನಿಂಗ್ ಅಂದ್ರೆ ಈಗ ಹಬ್ಬ ಕೊಡ್ಬೇಕು ಇಲ್ಲ, ಇನ್ನು ಜಾಸ್ತಿ ಹಬ್ಬ ಕೊಡ್ಬೇಕು ಅಂತ ಇದೀವಿ. ನೋಡೋಣ 2027ಕ್ಕೆ ಇನ್ನೂ ಚೆನ್ನಾಗಿ ಕೊಡ್ಬೇಕು ಅಂತ ಇದೆ. ಈ ಫ್ರೇಸಿನ್ ಲಿಸ್ಟ್ ಬಿಟ್ಟು ಎಲ್ಲೋ ಒಂದ್ ಹತ್ರ ಹಬ್ಬ ಜಾಸ್ತಿ ಕೊಡ್ತಾ ಹೋದ್ರೆ ಅಭಿಮಾನಿಗಳು ಜಾಸ್ತಿ ಆಗುತ್ತೆ ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಬಂದಿಲ್ವಾ ಅಂತ ಇದೆ. ಹಬ್ಬ ಜಾಸ್ತಿ ಕೊಟ್ರೆ ಈಗ 2 ಸಲ ಮನ್ಸಿಗೆ ಬೇಜಾರಾದ್ಮೇಲೆ ಮತ್ತಿನ್ನೆಂತ ಹಬ್ಬ ಜಾಸ್ತಿ ಕೊಡಕ್ ಹೋಗ್ತೀರಿ? ಅಲ್ಲ, ನೇಮಿಂಗ್ ನೇಮಿಂಗ್ ಆಗಿದ್ರೆ ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ, ನೇಮಿಂಗ್ ಹಬ್ಬ ಮಾಡವು ಮಾಡ್ಲಿಲ್ದವು ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಲ್ಲಿ ಮಾಡಿದ್ರೆ ನೇಮಿಂಗ್ ಆಗೇ ಆಗ್ತಾವೆ. ಹೌದು.
ಹಾಗೆ ಆಗ್ತಾವ. ಹಬ್ಬ ಮಾಡ್ಲಿ ಮಾಡ್ದಲ್ಲಿ ಸುಮ್ಮನೆ ಈಗೆಲ್ಲ ಬರೀ ಅಲ್ಲಿಂದ ಇಲ್ಲಿಗೆ ಓಡ್ಸಾಡೇ ನೇಮ್ ಮಾಡ್ಬಿಡ್ತಾರೆ. ಪ್ರಾಕ್ಟಿಕಲ್ ಆಗಿ ನಾವು ಹಬ್ಬ ಮಾಡಿದ್ರು ನೇಮ್ ಆಗಿದೆ, ಅದಕ್ಕೆ ತಕ್ಕನಂಗೆ ಏನಿಲ್ಲ. ಅದೇ ಬೇಜಾರು. ಅದಕ್ಕೆ ಬೇಜಾರು. ಮತ್ತೆ ಅದ್ ಬಿಟ್ರೆ ಬೇರೆ ಏನು ಬೇಜಾರಿಲ್ಲ. ನಾವು ಈಗ ಹೊಡೆದಿದ್ರೆ ಇದಕ್ಕೆ 2-3 ಬಂಪರ್ ಹೊಡಿಬೋದಿತ್ತು. ನಾವು ಆತರ ಬಂಪರ್ ಬೇಡ, ಕೊಟ್ರೆ ನಿಯತ್ತಿಂದ ನಿಯತ್ತಿಂದ ಹಬ್ಬಕ್ಕೆ ಹೋಗಿದ್ದ ಹಬ್ಬ ನೋಡಿ ಕೊಡ್ಲಿ. ದುಡ್ಡು ಕೊಟ್ಟು ಏನೋ ಒಂದು ಮತ್ತೊಂದು ಮಗದೊಂದು ಮಾಡೋದಾದ್ರೆ ತರ್ಬೋದಿತ್ತು. ನಾವು ಒಂದ್ 2-3 ಬಂಪರ್ ತಂದು 3 ವರ್ಷದಲ್ಲೇ 3 ಬಂಪರ್ ಮಾಡ್ಬೋದಿತ್ತು. ಈ 9 ಹಬ್ಬ ಕೊಟ್ಟಿದ್ದೀರಾ ಅಂತ ಹೇಳಿದ್ರಿ. ಯಾವ ಹಬ್ಬದಲ್ಲಿ ಹೈಯೆಸ್ಟ್ ರೌಂಡ್ಸ್ ಅಂತ ಬಿಟ್ಟಿರೋದು ನೀವು? ಅಂಜಾಪುರದಲ್ಲೇ. ಎಷ್ಟು ರೌಂಡ್ ಬಿಟ್ಟಿದ್ರಿ? 4-5 ಸಲ ಬಿಟ್ಟಿದ್ವಿ. 4ರಿಂದ 5 ಸಲ ಬಿಟ್ಟಿದ್ವಿ. 5 ಸಲ ಬಿಟ್ಟಿದ್ರಿ. ಅದು ಹಬ್ಬಕ್ಕೆ ಆಗ್ತಾಗೆಲ್ಲ 4-5 ಸಲ ಬಿಡೋದೆ, ಅದೇ 4 ಸಲ. ನಾವ್ ಯಾವ ಹಬ್ಬಕ್ಕೆ ಹಾಕ್ತೀವಿ 2 ಸಲ 3 ಸಲ. ಈ ವರ್ಷ ಶಿಕಾರಿಪುರಕ್ಕೆ ಹಾಕಿದ್ವಿ, ಬೆಳಗಿನ ಜಾವ ಹೋದ್ರು 2 ಸಲ ಬಿಡಕ್ಕಾಗಿದ್ವಿ. 2ನೇ ಸಲ ಆಗ್ಲೇ ಇಲ್ಲ ಬಿಡಕ್ಕೆ, ಒಂದೇ ಟ್ರಿಪ್. ಕಪ್ನಳ್ಳಿಗೆ ಹೋದ್ವಿ, 3ನೇ ಟ್ರಿಪ್ ಪಾಳೆ ನಿಲ್ಸ್ಕೊಂಡು ಬೆಳಗಿನ ಜಾವ ಹೋದ್ರು ಆಗ್ಲಿಲ್ಲ ಬಿಡಕ್ಕೆ. ಅಖಾಡ ಹಿಂಗೆ ಇರ್ಬೇಕು ಅಂತ ಏನಾದ್ರು ಇದೆಯಾ ಬ್ರದರ್? ನಮ್ಮ ಊರಿಗೆ ಹಿಂಗೆ ಇರ್ಬೇಕು ಅಖಾಡ ಅಂತ ಏನಾದ್ರು? ನಾವು ದಾರಿನೂ ತೋರ್ಸಲ್ಲ ಎತ್ತಿಗೆ. ದಾರಿ ತೋರ್ಸಲ್ಲ. ರಾತ್ರಿ ಬೆಳಗ್ಗೆ ಯಾವ್ದು ದಾರಿ ತೋರಿಸಲ್ಲ. ಮನೆಯಿಂದ ಏನ್ ಏರ್ಕೊಂಡು ಹೋಗಿ ಹಂಗೆ ನಿಲ್ಲಿಸ್ತೀವಿ, ಹಂಗೆ ಬಿಡ್ತೀವಿ. ಮತ್ತೆ ಹೆಂಗ್ ಹೋಗುತ್ತೆ ಅಂತ? ಅದು ಹೆಂಗಾರ ಹೋಗ್ಲಿ, ಅದಕ್ಕೆ ಮನ್ಸಿಗೆ ಬಿಟ್ಟಿದ್ದ ಅದು. ಅದಕ್ಕೆ ಹೆಂಗ್ ಮನ್ಸು ಬರೀದ್ ಹಂಗೆ ಹೋಗ್ಬೇಕು. ಅಲ್ಲ, ಮುಂದೆ ಜನ ಫುಲ್ಲು ಟೈಟ್ ಇರುತ್ತೆ. ಒಂದೊಂದು ಅಖಾಡ ಓಕೆ, ಮುಂದೆ ಒಂದ್ ಸ್ವಲ್ಪ ಕಾಣ್ತಾ ಇರುತ್ತೆ. ಒಂದೊಂದು ಅಖಾಡಗಳು ಫುಲ್ಲು ಟೈಟ್ ಆಗಿ ನಿಂತಿರ್ತವೆ. ಅಂತ ಟೈಮ್ಗಳಲ್ಲಿ ಟೈಟ್ ಜಾಸ್ತಿ ಇದ್ದಷ್ಟು ಸಿಟ್ ಜಾಸ್ತಿ ಅಲ್ಲ ಅಣ್ಣ, ಅದು ಸರ್ಸುತ್ತೆ ಜನ ಸರ್ಸುತ್ತೆ. ಟೈಟ್ ಜಾಸ್ತಿ ಇದ್ದಟ್ಟು ಸಿಟ್ ಜಾಸ್ತಿ. ಮೇಲಾಗ ಹೊರಗಡೆ ಏನು ಅಷ್ಟು ಕಷ್ಟ ಕೊಡಲ್ಲ ಹಿಡ್ಕೊಳಕ್ಕೆ. ಸುಮ್ ಸಿಗುತ್ತೆ ಅಂದ್ರೆ ಕೊಕ್ಕೆ ಹಾಕಿ ಹಿಡಿಬೇಕು. ಹಿಂಗ್ ಮಂದೆ ಮೈ ಮೇಲೆ ಬಿಡ್ಡೆ, ಮುಗ್ದಣ್ಣ ಹಿಡ್ಕೊಂಡೆ, ಮೈ ಮೇಲೆ ಇಟ್ಕೊಂಡೆ ಅವೆಲ್ಲ ಮಾಡಂಗಿಲ್ಲ. ಅವೆಲ್ಲ ಬರೀ ಮೈ ಮೇಲೆ ಕೈ ಇಟ್ರೆ ಹೊಡಿತೈತೆ. ಮುಗ್ದಣ್ಣ ಫಸ್ಟ್ ಕೊಕ್ಕೆ ಹಾಕಿದ್ರೆ ಒಂದಷ್ಟು ದೂರ ಹೋದ್ಮೇಲೆ ನಮ್ಮೂರು ಅಂತ ನಂಬೋದ್ಮೇಲೆ ಸುಮ್ನೆ ಇರುತ್ತೆ. ಈಗೆಲ್ಲ ಸ್ವಲ್ಪ ಸ್ಲೋ ಆಗಿದೆ. ಸ್ಟಾರ್ಟಿಂಗ್ ಎಲ್ಲ ರ್ಯಾಶ್ ಬಿಡಕ್ಕೆ ಎದ್ರರು ಫಸ್ಟ್. ಈ ಬಿಡೋಕ್ಕಿಂತ ಮುಂಚೆ ಹೇಗೆ ಪಾಳ್ಯದಲ್ಲೆಲ್ಲ? ಯಾಕೆಂದ್ರೆ ಸ್ಟಾರ್ಟಿಂಗ್ ಎಲ್ಲ ನಿಲ್ತಾ ಇತ್ತು. 2 ಎತ್ತು ಏನ್ ಬಿಡ್ತೀವಿ, 2 ಎತ್ತು ಹೋಗ್ಬಿಟ್ರೆ ಹೋಗ್ಬೇಕದು. ಇಲ್ಲ ಹಿಂಗೆಲ್ಲರ ಹಿಂಗ ಹತ್ರಕ್ಕೇನು ಎತ್ತು ಮುಟ್ಟಂಗಿಲ್ಲ, ಯಾವ ಹಿಂದ್ಗಡೆ ಗೆಜ್ಜು ಸದ್ದ ಆಗಂಗಿಲ್ಲ, ಯಾರು ಒಟ್ಟೆ ಟಚ್ ಮಾಡಂಗಿಲ್ಲ. ಇಲ್ಲಿಂದ ಇತ್ಲಾಗ ಟಚ್ ಮಾಡಂಗಿರ್ಲಿಲ್ಲ. ಈ ವರ್ಷ ಒಂದ್ ಸ್ವಲ್ಪ ಸಮಾಧಾನ ಬಂದಿತ್ತು. ಈಗ ಸ್ಟಾರ್ಟಿಂಗ್ ಹಬ್ಬದಲ್ಲೇ ನನಗೆ ತುಳಿದು ಆಪರೇಷನ್ ಆಗಿದೆ. ಸ್ಟಾರ್ಟಿಂಗ್ ಹಬ್ಬದಲ್ಲಿ ನನಗೆ ತುಳಿದಿದ್ದದು. ಎಲ್ಲಾದ್ರೂ ಹೋರಿಗೆ ಈ ತರ ಏನಾದ್ರು ಮೈ ಮೇಲೆ ಬಂದಿರೋ ಉದಾಹರಣೆಗಳಿದಾವ ಬ್ರದರ್? ಮೈ ಮೇಲೆಲ್ಲೂ ಹತ್ತಿಲ್ಲ, ಕೊಟ್ಟಿರೋದು ಯಾರಿಗ? ಮೈ ಮೇಲೆ ಹತ್ತಿಲ್ಲ. ಆ ಮಾದಾಪುರದಲ್ಲಿ ಹಗ್ಗ ಬಿಟ್ಬಿಟ್ರು. ಆಯ್ತಿತ್ತು ಎತ್ತು ಅಂತ ಹಗ್ಗ ಬಿಟ್ರ. ಹಗ್ಗ ಬಿಟ್ಟದ್ಮೇಲೂ ಹತ್ತಕ್ಕೆ ವಿಡಿಯೋದಲ್ಲಿ ಇದೆ ನೋಡಿ, ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ನಿಂತಿದೆ. ಅವಾಗ ಹತ್ತಕ್ಕೆ ಹೋಗಿದ್ರು, ಹಗ್ಗದಲ್ಲೇ ಹೊಡೆದಿತ್ತು ನೀ. ಇಳಿಯಾಗದಲ್ಲಿ ಬಿಟ್ರು. ಬೇರೆ ಈ 9 ಹಬ್ಬದಲ್ಲಿ ಒಂದು ಹಬ್ಬ ತಗೊಳ್ಳಿ ಯಾವ್ದಾದ್ರು, ನಮ್ಗೆ ನಾವು ಇರೋ ಎಕ್ಸ್ಪೆಕ್ಟೇಷನ್ನ ಮೀರ್ಸಿತ್ತು ಅನ್ನೋ ಹಬ್ಬ ನನಗೆ ಒಂದ್ ಸ್ವಲ್ಪ ವಿಶ್ಲೇಷಣೆ ಕೊಡಿ. ಸ್ಟಾರ್ಟಿಂಗ್ ಹಬ್ಬ ಕಲ್ಮನೆ ಒಂದು. ನಾವು ಹಿಂಗ್ ಹಬ್ಬ ಮಾಡುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಇಟ್ಟಿರ್ಲಿಲ್ಲ. ಅವು ಸ್ಟಾರ್ಟಿಂಗ್ ಪಾಳ್ಯದಲ್ಲಿ ನಿಲ್ಸ್ಕೊಂಡ್ರೆ ಏನು ಗೊತ್ತಿಲ್ಲದಂಗೆ ನಿಂತಿದ್ವಿ 2. ಸ್ಟಾರ್ಟಿಂಗ್ ಬಿಟ್ಟಾಗೆ ಅಷ್ಟು ಭಾಳ ನಮಗೆ ಮನ್ಸಿಗೆ ಕೊಟ್ಟಿದ್ದು ಅದೊಂದು ಹಬ್ಬ, ಅಂಜನಾಪುರ ಒಂದು ಹಬ್ಬ. ಅದು ಹೆಂಗ್ ಮಾಡ್ತಾ ಹಬ್ಬನ ಅಂತ? ಫುಲ್ ಅಂಜನಾಪುರದಲ್ಲಿ ಫುಲ್ ಆಕ್ಷನ್, ಸ್ಟಾರ್ಟಿಂಗಿಂದ ಕೊನೆ ತನಕನೂ ಆಕ್ಷನ್. ಎಷ್ಟು ನೀವು ಸೆಕೆಂಡ್ ತಗೊಳುತ್ತೆ ಅಖಾಡ ತಡ ಎತ್ಕೆ ಅಂದಾಜು? ಚೆಕ್ ಮಾಡಿಲ್ಲ ಅಣ್ಣ, ಸುಮ್ಮನೆ ನಮ್ದು ಅಷ್ಟು ಹೋಗುತ್ತೆ ಇಷ್ಟಕ್ಕೆ ಹೋಗುತ್ತೆ ಇಲ್ಲ. ಅಲ್ಲ, ಬಕ್ಕ ಎತ್ತುಗಳು ಆಕ್ಷನ್ ಅಲ್ಲಿ ಹೋಗೋಕೆ, ಸ್ಪೀಡಲ್ಲಿ ಹೋಗೋದಕ್ಕೆ ಕಮ್ಮಿ ಸೆಕೆಂಡ್ ಆಗಬೇಕು. ಆಕ್ಷನ್ ಅಲ್ಲಿ ಹೋಗೋ ಎತ್ತುಗಳು ಮ್ಯಾಕ್ಸಿಮಮ್ ತಗೊಂಡ್ರೆ ಅದು ಖುಷಿ ಆಗೋದು. ಇದು ಆಕ್ಷನ್ ಮ್ಯಾಕ್ಸಿಮಮ್ಮೆ, ಒಟ್ಟು ತೀರಾ ಫುಲ್ಲು ಸ್ಲೋ ಆಗಿ ಹೋಗಲ್ಲ. ನಿಲ್ಬಾರ್ದು, ನಿತ್ರೆ ಹಾಯ್ತಿದ್ದೆ, ಹೋದ್ರೆ ಹೋದಂಗೆ. ನಿತ್ಕಂತು ಅಂದ್ರೆ ಇಲ್ಲಿ ಹೆಂಗ್ ಮಾಡ್ದೈತಿ ಹಿಂಗೆ ಮಾಡೋದು. ಏಯ್ ಸರಿ ಸುಮ್ ನಿಂತ್ಕೊಬಿಡುತ್ತೆ, ನಿತ್ರೆ ಹಾಯ್ತಿದ್ದೆ, ಮುಲಾಜಿಲ್ಲ. ಆ ತರ ಯಾವ್ದಾದ್ರು ಹಬ್ಬದಲ್ಲಿ ನಿಂತ್ಕೊಬಿಟ್ಟಿತ್ತ? ಆ ತರ ಮಾದಾಪುರದಲ್ಲಿ ಹಬ್ಬದಲ್ಲೇ ಹಂಗಾಗಿ ಈ ಸಲ ನಂಬರ್ ಕೊಡ್ಲಿಲ್ಲ ಅವರು. ಆಕ್ಷನ್ ಮಾಡಿದ್ ಕೊಡ್ರಣ ನಂಬರ್, ನಾವು ಹಾಕ್ತಿವಿ ಅಂದ್ರೆ ಕೊಡ್ಲಿಲ್ಲ ಅವ್ರ ನಂಬರ್. ಅದೇ ನಾನು ಒಂದು ಹಬ್ಬದಲ್ಲಿ ಅದೇ ಕೇಳ್ಪಟ್ಟೆ, ನಂಬರ್ ಕೊಡಲ್ಲ ಹೋರಿಗೆ. ಇದು ಯಾರಿಗಾದ್ರೂ ಎಡವಟ್ ಮಾಡುತ್ತೆ ಅಥವಾ ಹೇಗೆ ಅಂತ? ಇಲ್ಲ, ಅದು ಸ್ಟಾರ್ಟಿಂಗ್ ಮಾದಾಪುರದಲ್ಲಿ ಬಿಟ್ವಿ ಬ್ರದರ್. ಮಾದಾಪುರದಲ್ಲಿ ಬಿಟ್ವಿ, ಬೇಲಿಗೆ ಉಚ್ಕೊಂತ ಬಂದು ಹಾಯ್ದು ಬಿಡ್ತು ಒಬ್ರಿಗೆ. ಅದೊಂದೇ ಮಾಡಿದ್ದು. ಆಮೇಲೆ ಅವ್ರು ಯಾಕೋ ಏನೋ ಗೊತ್ತಾಗ್ಲಿಲ್ಲ, ಹಾಯುತ್ತೆ ಅಂತ. ಸ್ಟಾರ್ಟಿಂಗ್ ಎಲ್ಲ ಹಾಯ ಹೋರಿ ಅಂತಾನೆ ಬಿಡ್ತಿದ್ದಿದ್ದು ಎತ್ತ. ಅವ್ರು ಕೂಗೋರು ಮೈಕಲ್ಲಿ ಎತ್ತಿನ ಹೆಸರು ಕೇಳಿದ್ರು ಅಂದ್ರೆ ಹಾಯ್ತೈತೆ ಹುಷಾರಿ ಅನ್ನೋರು. ಈಗ ಆಕ್ಷನ್ ಮಾಡುತ್ತೆ ಅಂದ್ರೆ ಕೊಡ್ಲಿಲ್ಲ ಅವರು. ಅದೇ ಒಂದು ಹಬ್ಬದಲ್ಲಿ ಹಾಯ್ದಿದ್ ಬಿಟ್ರೆ ಹಂಗ್ ಬೇರೆ ತೊಂದರೆ ಮಾಡಿ ಹಾಯಲ್ಲ. ಎದ್ರಿಗೆ ಸಿಕ್ಕರೆ ಹತ್ರ ಬರಂಗಿಲ್ಲ, ಒಟ್ಟು ಎದ್ರಿಗೆ ಸಿಕ್ಕರೆ ಹಾಯ್ತಿತ್ತು. ಎದ್ರಲ್ಲ, ಹಾಯಕ್ಕೆ ಎದ್ರಲ್ಲ.
ಬೆಸ್ಟ್ ಕಮೆಂಟ್ ಏನ್ ಬ್ರದರ್ ಕೇಳಿರೋದು ಹೋರಿ ಹಬ್ಬದಲ್ಲಿ ಯಮದೂತ ಅಂತ ಬಂದಾಗ ಬೆಸ್ಟ್ ಕಮೆಂಟ್ ಏನ್ ಕೇಳಿದ್ದೀರಾ? ಆಕ್ಷನ್. ಆಕ್ಷನ್. ನೆಗೆಟಿವ್ ಬಂದೇ ಇಲ್ಲ ಇದಕ್ಕೆ. ಬಂದಿಲ್ಲ. ಸುಳ್ಳೆ ಹೇಳ್ತಾರೆ ಆಕ್ಷನ್ ಅಂತಂದು, ಆಯ್ತು ಹೋಗಲ್ಲ, ಹಂಗೆ ಹಿಂಗೆ ಇಲ್ಲ, ಎಲ್ಲ ಒಂದೇ ಕಮೆಂಟ್, ಒಂದೇ ಆಕ್ಷನ್. ಸಪೋರ್ಟ್ ಹೇಗಿದೆ ಬ್ರದರ್? ಚೆನ್ನಾಗಿದೆ. ಜನ ಇಲ್ಲಿ ಬಿಟ್ಬಿಟ್ಟು ನಿಮ್ಮೂರಲ್ಲಿ ಬಿಟ್ಬಿಟ್ಟು ಹೊರಗಡೆ ಹೋದಾಗ ಒಂದು ಜನ ನಿಮಗೆ ಕಮೆಂಟ್ ಮಾಡ್ತಾ ಇರುತ್ತೆ ಗೊತ್ತಾಗುತ್ತಲ್ಲ ಸರ್. ನಮ್ಮೂರವ್ರು ಎಷ್ಟು ಜನ ನಾವು ಕಮೆಂಟ್ ಮಾಡಿದ್ವಾ? ಓರಿ ಓನರೇ ಕಮೆಂಟ್ ಮಾಡಿಲ್ಲ, ಒಂದ್ಸಲಿ ಫೋನ್ ಮಾಡಿಲ್ಲ ನಿಮಗೆ ಬರ್ರಿ ಅಂತ. ಹೌದು, ಎಲ್ಲ ಹೊರಗಡೆ ಇರದೆ. ಈಗ ಎಲ್ಲೋ ಒಂದ್ ಹತ್ರ ಹಿಡ್ಕೊಂಡು ಹೋಗ್ತೀರಾ, ಹಬ್ಬಕ್ಕೆ ಹಿಡ್ಕೊಂಡು ಹೋಗ್ತೀರಾ, ಈಗ ಹೋದಾರ ಒಂದು 10-15 ಜನ ಹೋಗಿರ್ತೀರಾ, ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ? ಈಗೆಲ್ಲೋ ಇಳಿತು ಯಮದೂತ, ಈಗ ಒಂದು ಕ್ಯಾಂಟನಿಂದನೋ ಅಥವಾ ಯಾವ್ದ್ರಿಂದನೋ ಇಳಿತು, ಹೇಗಿರುತ್ತೆ? ಇದೆ, ಮೀಡಿಯಂ ಸಪೋರ್ಟ್ ಇದೆ. ಬರ್ತಾರೆ, ಫೋಟೋ ತೆಗೆಸ್ಕೊಂತಾರೆ, ಎತ್ ನೋಡ್ತಾರೆ, ಕಂಡು ಹಿಡಿತಾರೆ, ಬೇಗ ಕಂಡು ಹಿಡಿತಾರೆ. ನೋಡಿದ್ರೆ ಯಮದೂತ ಅಂತ ನೀವು ಇದೇನು ಹಾಕ್ಲೇಬೇಡ್ರಿ, ಎತ್ತು ನೋಡಿದ್ರೆ ಕಂಡು ಹಿಡಿತಾರೆ. ಹಾ, ಇದು ಸ್ಟಾರ್ಟಿಂಗ್ಗೆ ಬಾಗ್ಲ ಫೇಮಸ್ ಆಗೋಗ್ಬಿಡ್ತಲ್ಲಿ ಹರಾಜಲ್ಲೇ. ಬಹಳ ಜನ ನೋಡಿ ಮಾಡಿ ಮುಟ್ಟಿದ ಮೇಲೆ ಇದು ಎಲ್ಲಾ ಹಬ್ಬದಲ್ಲಾದ್ರೂ ತೆಗಿತಾರೆ ಫೋಟೋ. ಇದು ಫಸ್ಟಿಗೆ ಗೊತ್ತಾಗ್ಬಿಡುತ್ತೆ, ಎತ್ತಿದು ಯಮದೂತಾನೆ ಅಂತಾನೆ ಗೊತ್ತಾಗ್ಬಿಡುತ್ತೆ. ಇದುವರೆಗೂ ಈಗ 9 ಹಬ್ಬ ಕೊಟ್ಟಿದ್ದೀರಾ. ಈ 9 ಹಬ್ಬದಲ್ಲಿ ಈ ಅನ್ಕೊಂಡಿದ್ರ ಬೀರೂರಿಂದ ತರಬೇಕಾದ್ರೆ ಈ ಹೋರಿನ ಈ ತರ ಆಕ್ಷನ್ ಮಾಡುತ್ತೆ, ಈ ತರ ಒಂದು ಹಬ್ಬನೇ ಮಾಡಲ್ಲ ಅಂತ ತಂದಿದ್ವಿ ನಾವು ಹೋಗಿದ್ವಲ್ಲ, ಎತ್ತು ನೋಡಿದ್ವಿ, ನೋಡಕ್ ಬಹಳ ಸಖತ್ತಾಗಿ ಕಾಣ್ತು. ಅದ್ ಹಬ್ಬನೇ ಮಾಡೋದ್ ಬೇಡ, ನಮ್ಮ ಮನೆಗೆ ಇರ್ಲಿ ಅಂತ ತಗೊಂಡಿದ್ ನಾವು ಅದನ್ನ. ಚೆನ್ನಾಗಿದೆ ಅಂತ ತಂದಿದ್ದು. ನಾವು ಹಬ್ಬಕ್ಕೆ ಬೇಕು ಅಂತ ತರ್ಲಿಲ್ಲ ಎತ್ತದನ್ನ, ಹಬ್ಬಕ್ಕೆ ಅಂತಾನೆ ಎತ್ತು ಹುಡುಕ್ತಾ ಇದ್ವಿ. ಎತ್ತು ಹಬ್ಬಕ್ಕೆ ಬೇರೆ ತರೋಣ, ಇದು ಚೆನ್ನಾಗೈತಲ್ಲ ಇದನ್ನ ತಗೊಂಡೋಗೋಣ ಅಂತ ತಗೊಂಡಿದ್ವಿ ಅದನ್ನ. ಅದ್ ಹಬ್ಬ ಮಾಡ್ಲಿಂದ್ರೂ ಕೊಡ್ತಿರ್ಲಿಲ್ಲ ನಾವು ಅದನ್ನ, ಮನೇಲೆ ಇಟ್ಕೊಂತಿದ್ವಿ. ಅದೇನೋ ಒಂದ್ ಆಸೆ, ಒಂದ್ ಎತ್ತಿರ್ಲಿ ಮನೇಲಿ ಅಂತ. ಬಕ್ಕಾ ಹೋರಿಗಳು ಬ್ರದರ್, ನೀವ್ ಯಾಕೆಂದ್ರೆ ಕಟ್ಟಿರೋದಕ್ಕೆ ನಾನು ಹೇಳ್ತಾ ಇರೋದು, ಬಕ್ಕಾ ಹೋರಿಗಳು ಅಖಾಡದಲ್ಲಿ ಹಿಂಗೆ ಹಬ್ಬ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕು? ಹಿಂಗೆ ಮಾಡ್ಬೇಕು, ಹಂಗಾದ್ರೆ ನೋಡಕ್ ಚಂದ. ಹಿಂಗೆ ಮಾಡ್ಬೇಕು ಅಂತಂದ್ರೆ ನೀವೇನ್ ಸಣ್ಣ ಪುಟ್ಟ ಬಕ್ಕ ಹಾಯ್ದ್ರೇನೆ ಜನಕ್ಕೆ ಕಾಣೋದವು. ನೀವು ಎಷ್ಟು ಓಡಿದ್ರೆ ಆಕ್ಷನ್ ಆದ್ರೂ ಸ್ವಲ್ಪ ಹಾಯ್ದ್ರೇನೆ ಇಂಥ ಹೋರಿ ಆಯ್ತು ಅಂತ ಜನಕ್ಕೆ ಗೊತ್ತಾಗೋದ್ ಬಿಟ್ರೆ, ಅದ್ ನೀನ್ 100 ಸಲ ಬಿಟ್ರು ಓಡಿದ್ರೆ ಗೊತ್ತಾಗಲ್ಲ ಬಕ್ಕ ಹೋರಿಗಳು. ಇಲ್ಲ ಹಾಯ್ಬೇಕು, ಇಲ್ಲ ಆಕ್ಷನ್ ಮಾಡ್ಬೇಕು, ಇಲ್ಲ 1-2 ಹಬ್ಬದಾಗ ಯಾರಿಗಾರ ಹಾಯ್ದ್ರೇನೆ ಎತ್ತು ಫೇಮಸ್ ಆಗೋದು. ಸುಮ್ನೆ ಹೋದ್ರೆ ಹಂಗೆಲ್ಲ ಎತ್ತು ಫೇಮಸ್ ಆಗಲ್ಲ. ಆಗಲ್ಲ, ಈಗಿನ ಫೇಮಸ್ ಆಗೋದೇ ಇಲ್ಲ. ನೀವು ಪಿಪಿ ಪ್ರಪಂಚದಲ್ಲಿ ಆಗಲ್ಲ, ಪಿಪಿ ಪ್ರಪಂಚದಲ್ಲೂ ಆಗಲ್ಲ. ನೀವು ಆಕ್ಷನ್ ಹೋರಿ ಹಾಯ್ದ್ರೆ ಹೋರಿ ಫೇಮಸ್ ಆಗುತ್ತೆ. ಇಲ್ಲ ಸುಮ್ನೆ ನೀವು 100 ಸಲ ಬಿಡ್ರಿ, 100 ಹಬ್ಬಕ್ಕೆ ಏರ್ರಿ. ಈಗ ಕೆಲವೊಂದು ಕಮಿಟಿಯವರು ಕೆಲವೊಂದು ಹಬ್ಬದಲ್ಲಿ ಈಗ ಎತ್ತು ನೀವು ಯಮದೂತ ಅಂತ ನೋಡಿದಿರಿ ಎತ್ತ, ಇಂಥ ಎತ್ತು ನೋಡಿರೋ ಎತ್ತಿಗೆ ಅವ್ರು ಕೌಂಟ್ ತಗೊಳಲ್ಲ. ಇನ್ನ ಪಾಪ ಅವಾಗ ಬೆಳತೆಲ್ಲ ಹೇರ್ಕೊಬಿಡ್ತಾರೆ, ಇಷ್ಟಿಷ್ಟು ಸಣ್ಣ ಗಿಡ್ಡ ಬೆಳಗ್ಗೆ ಚಂಗ್, ಅವ್ರನ್ನೆಲ್ಲ ಕೌಂಟ್ ತಗೊಂತಾರ ಕೆಲವ್ರು ಕಮಿಟಿಯವರು? ತಗೊಳಲ್ಲ. ಅವೇನಾರ ಇಂಥ ದೊಡ್ಡ ಎತ್ತೆಲ್ಲ ಹಾಯ್ದಿ ಆಕ್ಷನ್ ಮಾಡ್ಕೊಂಡು ಏನಾರ ಹೋದ್ರೆ ಹೆಸರು ಆಗ್ತಾವ. ಈಗ ನಾವೇ ಆಗ್ಲಿ, ಈಗ ನಾನು ಅಲ್ಲಿ ನೋಡಿದೆ, ನಾನು ಅಲ್ಲಿ ಹೇಳಿದೆ ಬರ್ಬೇಕಾದ್ರೆ, ನಾನು ನೋಡಿದ್ದೀನಪ್ಪ ಇದ್ರ ಹಬ್ಬನ, ಮತ್ತೆ ಎತ್ತಿಗಿತ್ತು ಒಗ್ದೋದು. ಕೆಲವೊಬ್ರು ಹಿಂಗಿದ್ದಾಗ್ಲೂ ಹೇಳಿರ್ತಾರೆ. ನಾನು ಕೇಳ್ತಿರೋದು ಈಗ ನಿಮ್ಗೆ ಆಪೋಸಿಟ್ ಇರೋದಕ್ಕೆ, ಹಿಂಗಿದ್ದಾಗೂ ಹಿಡಿತೀವಿ, ಇವತ್ತು ಹಾಕ್ಬೇಕಾಗಿತ್ತು, ನೆಕ್ಸ್ಟ್ ರೌಂಡ್ ಬಿಡ್ಬೇಕಾಗಿತ್ತು, ಇನ್ನೊಂದು ರೌಂಡ್ ಬಿಡ್ಬೇಕಾಗಿತ್ತು ಅಂತ ಕೇಳಿರ್ತಾರೆ. ಹಂಗೆ ಯಾರಾದ್ರೂ ಕೇಳಿಲ್ಲ? ಇಲ್ಲ ಇಲ್ಲ, ಆತರ ಯಾರು ಇಲ್ಲ. ಇಲ್ಲ ಆತರ ಯಾರು ನಮಗೆ ಇನ್ನೊಂದ್ ರೌಂಡ್ ಆಗೇ ಆಗ್ಲಿ ಬಿಟ್ರೆ ಹಿಡ್ದೇ ಹಿಡಿತೀವಿ ಅನ್ನೋರು ಯಾರು ಇಲ್ಲ. ಈಗ ಅದು ನಾವ್ ಏನ್ ಹೇಳ್ಬೇಕು ಅಂದ್ರೆ, ಅದೇನಾರ ಸಿಕ್ಕಿದ್ರೆ ಅದ್ರ ಗಾಚಾರ ಕಟ್ಟಿ ಹಿಡಿಬೇಕಷ್ಟೇ ಅದನ್ನ. ಅದು ಈಗಿರೋ ವಿಚಾರಕ್ಕೆ ಅದನ್ನ ಗ್ರಾಚಾರ ಕೆಟ್ಟಿ ಏನೋ ಆಗಿ ಏನಾರ ಹಿಡಿಬೇಕು ಬಿಟ್ರೆ, ಸುಮ್ಮನೆ ನಾನು ಏನೋ ಮಾಡಿ ಹಿಡಿದ್ಬಿಡ್ತೀನಿ ಅಂದ್ರೆ ಆಗಲ್ಲ. ಅದನ್ನು ನಾವು ನೋಡಿರೋ ಪ್ರಕಾರ, ಹಬ್ಬ ಮಾಡಿರೋ ಪ್ರಕಾರ ಯಮದೂತನ ಬಗ್ಗೆ ಮಾಲೀಕರಾಗಿ ಒಂದು ಹೆಮ್ಮೆಯಿಂದ ಹೇಳ್ಕೊತೀನಿ ಅನ್ನೋದಾದ್ರೆ ಏನ್ ಬ್ರದರ್? ನಾವ್ ಯಾರು ಮಾಲೀಕರಲ್ಲ ಇದಕ್ಕೆ, ನಾವು ಮೇಸರ್ ಅಷ್ಟೇ. ಸರಿ, ಮೇಸರು ಅಭಿಮಾನಿಯಾಗಿ, ಈಗ ಅಭಿಮಾನಿಯಾಗಿ ಹೆಮ್ಮೆಯಿಂದ ಹೇಳಿ ನೋಡೋಣ, ಏನ್ ಹೇಳ್ತೀರಾ? ಅಭಿಮಾನಿಯಾಗಿ ಹೆಮ್ಮೆಯಿಂದ ಹೇಳ್ಬೇಕು ಅಂದ್ರೆ ಹಬ್ಬ ಚೆನ್ನಾಗ್ ಮಾಡುತ್ತೆ, ಮೇಲಕ್ ಚೆನ್ನಾಗಿದೆ ನೋಡಕ್ ಅಷ್ಟೇ. ಈಗ ಅದು ಕೇಳ್ತಾ ಇದ್ದೇನೆ ನಾನು, ಹಂಗಾರ ಅಷ್ಟೇನಾ ಅಂತ ನಿನಗೆ? ಈಗ ಅದು ಕೇಳ್ತಾ ಇದೆ, ಅದಕ್ಕೆ ಸಾಕಲ್ಲ ಅಷ್ಟೇ, ಅಷ್ಟೇ ನನ್ನ ಬಗ್ಗೆ ಹೇಳು ಅಂತ ನಿಮ್ಮೊಂದು. ಅಲ್ಲ ಅಷ್ಟೇ ಸಾಕಲ್ಲ, ನಾನ್ ಹೇಳೋದಕ್ಕಿಂತ ಜನನೇ ಹೇಳ್ತಾರಲ್ಲ. ನೀವೊಂದ್ ಮಾತು ಹೇಳಿ ಅಂತ, ಯಾಕೆಂದ್ರೆ ಮನೆಯವ್ರು ಹೇಳಿದಾಗ ಅಲ್ಲ, ಜಾಸ್ತಿ ಮನೆನೇ ಹೇಳಿದಾಗ ಏನಾಗುತ್ತೆ ಅಂದ್ರೆ ಎತ್ತಿನ ಬಗ್ಗೆ ಬಾಳಿ ಕುಚ್ಕೊಂತೀವಿ ಅನ್ನಂಗಾಗುತ್ತೆ. ಅಲ್ಲ ಹೇಳಲೇಬೇಕು, ಈಗ ಏನು ಮಾಡಂಗಿಲ್ಲ. ಈಗ ಕಣ್ಣಿದ್ರೆ ಕಾಣ್ತಾ ಇತ್ತಲ್ಲ ಗುರು, ಈಗ ಕಣ್ಣಿದ್ರೆ ಕಾಣ್ತೈತೆ ಅದೇನ್ ಮಾಡಿತ್ತೆ ಏನ್ ಬಿಟ್ಟಿತ್ತೆ ಅಂತ. ಇನ್ನೇನ್ ಹೇಳ್ಬೋದು ನಾನು ಅದಕ್ಕೆ? ಈಗ ಅದಕ್ಕೆ ಈಗ ನಾನು ಕೇಳ್ತಿರೋದು ಹೆಂಗೆ ಅಂದ್ರೆ, ಅದು ನಿಮ್ಮನ್ನ ಕೇಳ್ತಾ ಇದೆ, ನೀ ನನ್ನ ಬಗ್ಗೆ ಹೇಳಪ್ಪ ಅಂತ.
ನೀ ನನ್ನ ಬಗ್ಗೆ ಏನು ಹೇಳಬೇಕು ಅಂತದಿ, ನಾನು ಇಷ್ಟು ದಿನ ನಿನಗೆ 3 ವರ್ಷ ಇದ್ದೀನಿ, 9 ಹಬ್ಬ ಮಾಡಿಕೊಟ್ಟಿದ್ದೀನಿ, ನಿನ್ನ ಯಾವತ್ತೂ ತಲೆ ಬಗ್ಸಂಗೆ ಮಾಡಿಲ್ಲ ನಾನು. ಅದು ಹೇಳೋ ಪ್ರಕಾರ ಅಲ್ಲ, ನೀವು ಕೇಳೋ ಪ್ರಕಾರ ಏನು ಗೊತ್ತಾ, ಅದು ನಮ್ಮ ಮನೇಲಿರೋ ಪರಿಸ್ಥಿತಿ, ಅದೇನು ಕೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಅದು ಅದಕ್ಕೆ ಏನು ಬೇಡ ಬೇಕು ಎಲ್ಲ ಆಗಲೇ ನೋಡ್ತೀವಿ. ಅದಕ್ಕೆ ಇನ್ನು ನನ್ನಿಂದ ಏನು ಬಯಸೋಂಥದ್ದು ಏನಿಲ್ಲ, ಅದು ಹೊಗಳಕ್ಕೆಲ್ಲ ಆರಾಮಾಗಿ ಐತದ. ಈಗ ಅಷ್ಟೇ ಮಾಡ್ಕೊಡ್ತೀನಿ, ಅಷ್ಟೇ ಸಾಕು. ಬೇರೆ ಏನಾದರೂ ಹೇಳೋದಿದೆಯಾ ಬ್ರದರ್ ಯಮದೂತನ ಬಗ್ಗೆ? ಜನಕ್ಕೆ ಒಳ್ಳೇದಾದ್ರೂ ತಿಳ್ಕೊಂಡಿರ್ಬೋದು, ಕೆಟ್ಟದಾದ್ರೂ ತಿಳ್ಕೊಂಡಿರ್ಬೋದು. ಕೆಟ್ಟದು ಅಂದ್ರೆ ನಾನು ಹೇಳೋದು ಆಕ್ಷನ್ ಹೊಡ್ಕಂತ ಯಾರ ಬಂದ್ರೆ ಹೊಡಿಯುತ್ತಪ್ಪ, ಯಾಕೆಂದ್ರೆ ಹೊಡೆತ ತಿಂದವನಿಗೆ ಅದು ಗೊತ್ತಿರುತ್ತೆ, ಹಿಂಗ ಇರುತ್ತೆ. ಆ ಉದ್ದೇಶಕ್ಕೆ ಇನ್ನು ಉಳ್ಕಿದ್ದೆಲ್ಲ ಬಿಟ್ರೆ ನನ್ನ ಪ್ರಕಾರ ಬಕ್ಕ ಹೋರಿ ಹಿಂಗೆ ಹಬ್ಬ ಮಾಡಬೇಕು. ಆ ಉದ್ದೇಶಕ್ಕೆ ಯಮದೂತನ ಬಗ್ಗೆ ಒಂದು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಏನಾದರೂ ಹೇಳಬೇಕು ಅಂದರೆ ಹೇಳ್ಬೋದು. ಯಮದೂತನ ಬಗ್ಗೆ ನೋಡ್ತಾ ಇರೋರಿಗೆ ಹೇಳಬೇಕು ಅಂತಂದರೆ, ಹಬ್ಬ ಮಾಡುತ್ತೆ, ಇನ್ನೂ ಜಾಸ್ತಿ ಹಬ್ಬ ಮಾಡುತ್ತೆ ಮುಂದಿಗೆ ಬರ್ತಾ ಅಷ್ಟೇ. ಈ ಹೋರಿ ಕಟ್ಟಿಬಿಟ್ಟು ಈ ಕಟ್ಟಿದ ಮೇಲೆ ಒಂದು ಹಬ್ಬ ಆಗುತ್ತೆ. ನೀವು ತಂದಾಗ ಹೇಳಿದ್ರಿ ನನಗೆ ಹಬ್ಬ ಮಾಡದೇ ಇದ್ದರೂ ನಮ್ಮ ಮನೇಲಿ ಇರೋದಿದು ಅಂತ. ಈಗ ಹೋರಿ ಕಟ್ಟದ ಪ್ರತಿಯೊಬ್ಬ ಮಾಲೀಕನಿಗೂ ಅಥವಾ ಅಲ್ಲಿ ಸುತ್ತಮುತ್ತ ಏನು ಅಭಿಮಾನಿಗಳಿಗೆ ಇರ್ತಾರೋ ಅವ್ರಿಗೊಂದು ಆಸೆ ಇರುತ್ತೆ, ಅಖಾಡದಲ್ಲಿ ನಮ್ಮೊಂದು ಹೋರಿ ಬಂತು ಅಂದರೆ ಜನ ಅದಕ್ಕೆ ಸಪೋರ್ಟ್ ಮಾಡಬೇಕು. ಈಗ ನೀವು ಅಂದ್ಕೊಂಡಿದ್ದೀರ ಅದು ವಾಟ್ ಎವರ್ ಯಾವುದಕ್ಕಾದ್ರೂ ಸಪೋರ್ಟ್ ಸಿಗ್ತಿರ್ಬೋದು. ಹೋರಿಗೆ ಸಿಗ್ತಿದೆಯಾ ಅಥವಾ ಹೋರಿ ಹಿಂದಿನವ್ರಿಗೆ ಸಿಗ್ತಿದೆಯಾ ಅದು ಮ್ಯಾಟ್ರ್ ಇಲ್ಲ. ಕೆಲವೊಂದು ಹೋರಿಗಳಿಗೆ ಸಿಗ್ತಾ ಇದೆ. ಈಗ ಎಕ್ಸಾಂಪಲ್ ಚಿನ್ನಾಟದ ಚೆಲುವ ಅಂತ ಇರ್ಬೋದು, ಅದು ಪಕ್ಕಾ ಹೋರಿಗೆ ಸಿಗ್ತಾ ಇದೆ ಸಪೋರ್ಟು. ಅಂಥ ಹೋರಿಗಳಿಗೆ ಸಿಕ್ಕಾಗ ನಿಮಗೆ ಆ ಥರ ಯಾವುದಾದ್ರೂ ಒಂದು ಕನಸು ಇದೆಯಾ? ಇಲ್ಲ ನನಗೆ ಹೋರಿಗೆ ಸಿಗಬೇಕು, ವ್ಯಕ್ತಿಗಲ್ಲ ನಾನು ಹೇಳ್ತಾ ಇರೋದು, ಹೋರಿಗೆ. ಏಕೆಂದರೆ ಹೋರಿ ತುಂಬ ಚೆನ್ನಾಗಿ ಹಬ್ಬ, ಅದಕ್ಕೆ ಏನು ಕೊಡಬೇಕೋ ಹೋರಿ ಹಬ್ಬಕ್ಕೆ ಅದು ಕೊಡ್ತಾ ಇದೆ ಅದ್ರ ಕೊಡುಗೆನ. ಅದಕ್ಕೆ ತಕ್ಕನಾಗೆ ಪ್ರೈಸ್ ಬಿಟ್ಟಾಕಿ, ಪ್ರೈಸ್ ಬೇಡ. ಏಕೆಂದರೆ ನೀವು ಜನ ಸಂಪಾದನೆ ಆದಾಗ ಪ್ರೈಸ್ ಲೆಕ್ಕಕ್ಕೆ ಹೋಗಲ್ಲ. ಅಲ್ಲ, ನಾವು ಈಗಲೂ ಪ್ರೈಸಿಗೇನು ಮಾಡ್ತಾ ಇಲ್ಲ. ಈ ಥರ ಕನಸು ಏನಾದರೂ ಇದೆಯಾ ಮುಂದಿನ ದಿನಗಳಲ್ಲಿ? ಯಮದೂತ ಅಂತ ಬಂದಾಗ ಎಲ್ಲೋ ಒಬ್ರು ಕೂಗಿದಾಗ ಎಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಅಥವಾ ಸಪೋರ್ಟ್ ಮಾಡಬೇಕು, ಹೋರಿ ಚೆನ್ನಾಗಿ ಹಬ್ಬ ಮಾಡ್ತಿದೆ ಸಪೋರ್ಟ್ ಸಿಗ್ತಾ ಇಲ್ವಲ್ಲ ಅಂತ ಯಾವುದಾದ್ರೂ ಕೊರಗಿದೆಯಾ ಅಂತ? ಕೊರಗೇನಿಲ್ಲ ಸರ್, ಅದ್ರ ಬಗ್ಗೆ ಸಪೋರ್ಟು ಮಾಡ್ತಾರೆ. ಒಟ್ಟು ನೀವು ಹೇಳ್ದಂಗೆ ನಾವು ಹಬ್ಬಕ್ಕೆ ಜಾಸ್ತಿ ಆಗ್ತಾಗ ಸಪೋರ್ಟ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಮಾಡೋಣ, ಆ ಥರ ಜಾಸ್ತಿ ಹಬ್ಬಕ್ಕೆ ಹಾಕೋಣ, ತೋರ್ಸೋಣ ನಮ್ಮದು ಒಂದು ಯಮದೂತ. 500 ಕೋಟೆಯಲ್ಲೇ ಇತ್ತು, ಸುತ್ತಮುತ್ತಲಿಲ್ಲ. ಆ ಕಡೆ ಭಾಗಕ್ಕೂ ತೋರಿಸ್ಬೇಕು ಅನ್ನೋದು ಭಾಳ ಆಸೆ ಇದೆ, ತೋರಿಸ್ತೀವಿ ಮುಂದಕ್ಕೆ. ಹಾವೇರಿ ಭಾಗಕ್ಕೆ ನಮಗೆ ಆ ಆಸೆ ಇರೋದೇ ಹಾವೇರಿ ಸೊರಬ ಸೈಡಿಗೆ ಹಾಕ್ಬೇಕು ಅನ್ನೋದು ಆಸೆ. ನಮಗೆ ಈ ಕಡೆ ಎಲ್ಲೂ ಹಾಕ್ಬಾರ್ದು ಅನ್ನೋದು ಇರೋದಿತ್ತು. ಆ ಸೈಡೇ ಹಾಕ್ಬೇಕು, ಹಾಕ್ತೀವಿ, ಆ ಸೈಡೇ ಹಾಕ್ತೀವಿ ಹಬ್ಬಕ್ಕೆ. ಮುಂದಿನ ದಿನಗಳು ಆ ಸೈಡಿಗೆ ಹಾಕ್ತೀವಿ. ನೋಡ್ಬೋದು, ಇದು ಅಕಸ್ಮಾತ್ ಕಮ್ಮಿ ಆಯ್ತು ಅಂತಂದ್ರೆ ಈ ಹಬ್ಬನೂ ಕಮ್ಮಿ ಆಯ್ತು, ಇದಕ್ಕಿಂತ ಹಬ್ಬ ಮಾಡೋದು ತರಬೇಕು ಅನ್ನೋದು ಭಾಳ ಆಸೆ ಇದೆ ನಮಗೆ. ಇದೇ ಕಮ್ಮಿ ಅನಿಸ್ತಾರೆ ಜನಕ್ಕೆ, ಇದಕ್ಕಿಂತ ಹಬ್ಬ ಮಾಡ್ಬೇಕು ತರಬೇಕು ಅನ್ನೋದು ಭಾಳ ಆಸೆ ಇದೆ. ಕಟ್ತೀವಿ, ಅದನ್ನು ಕಟ್ತೀವಿ, ಮಾಡ್ತೀವಿ. ಹೋರಿ ಹಬ್ಬಕ್ಕೆ ಬ್ರದರ್ ಯಮದೂತ ಬೇಕು ಅನ್ನೋದಾದ್ರೆ ಯಾಕೆ ಬೇಕಾಗುತ್ತೆ? ಹಬ್ಬ ಮಾಡೋಕ್ಕೆ ಅನ್ನೋದು ಅದನ್ನು ಹೇಳಬೇಡಿ, ಹಬ್ಬ ಮಾಡೋಕ್ಕೆ ಏನ್ಬೇಡಿ. ಏಕೆಂದರೆ ಎಷ್ಟೋ ಹೋರಿಗಳು ಇವತ್ತು ನಾವು ಕಳ್ಕೊಂಡಿದ್ದೀವಿ, ಆದರೂ ಆ ಹೆಸರನ್ನ ನೆನ್ಪಿಟ್ಕೊಂಡಿದ್ದೀವಿ. ಆ ಹೋರಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಆ ಹೋರಿ ಹಿಂಗೆ ಹೋಗ್ತಾ ಇತ್ತು ಅಂತ ಕೇಳಿರ್ತೀವಿ. ಹೋರಿ ಹಬ್ಬಕ್ಕೆ ಯಮದೂತ ಅನ್ನೋದು ಏನಕ್ಕೆ ಬೇಕಾಗುತ್ತೆ? ಹೋರಿ ಹಬ್ಬಕ್ಕೆ ಯಮದೂತ ಏನಕ್ಕೆ ಬೇಕು ಅಂತಂದರೆ, ಇಂಥ ಎತ್ತುಗಳಿದ್ರೇ ಹೋರಿ ಹಬ್ಬ. ಅದು ಯಾಕೆ ಅಂತ? ಯಾಕೆ? ಈಗ ನೀವು ಹೇಳಿದ್ರಿ, ಒಂದು ವಾಕ್ಯದಲ್ಲಿ ಹೇಳಿದ್ರಿ, ನನಗೆ 3-4 ವಾಕ್ಯದಲ್ಲಿ ಬೇಕು. ಯಾಕೆ ಅದರದ್ದು ಏನದು ಮಾಡ್ತಾ ಇದೆ ನಾನು ಹೇಳ್ಬೋದು. ನನಗೆ ಚೆನ್ನಾಗಿ ಗೊತ್ತು, ನಾನು ವಿಡಿಯೋ ಎಲ್ಲ ಚೆನ್ನಾಗಿ ನೋಡಿದ್ದೀನಿ. ಡೈರೆಕ್ಟ್ ಒಂದು ನೋಡಿಲ್ಲ ಹಬ್ಬ ಯಾವುದು, ಬಟ್ ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ. ಅಷ್ಟು ಸಾಕು ನನಗೆ ಈ ಹೋರಿ ಹಿಂಗೆ ಮಾಡುತ್ತೆ ಅಂತ ಆ ಕಾಡುಗಳಲ್ಲೂ. ನಾನು ಅದಕ್ಕೆ ನಿಮ್ಮನ್ನು ಕೇಳ್ತೀನಿ, ನಿಮ್ಮ ಬಾಯಿಂದ ಬರಲಿ ಅಂತ. ಈಗ ನಾನು ಹೇಳಿದೆ ಅಂದರೆ ಇವಣ್ಣ ಎಲ್ಲೋ ಆ ಹೋರಿಗೆ ಇದು ಮಾಡ್ತಿದ್ದಾನೆ ಅನ್ನಂಗೆ ಆಗುತ್ತೆ. ಆ ಉದ್ದೇಶಕ್ಕೆ ನಿಮ್ಮ ಬಾಯಿಂದ ಬರಲಿ ಅಂತ ನಾನು. ಹೋರಿ ಹಬ್ಬಕ್ಕೆ ಇಂಥದ್ದು, ಈಗ ಎಕ್ಸಾಂಪಲ್ ನೀವೇ ಹೋಗಿರ್ತೀರ, ಶಿಕಾರಿಪುರ ಹಬ್ಬ ನಾಳೆ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಹೋರಿ ಹಾಕಿಲ್ಲ, ನೀವು ಅಲ್ಲಿ ಹೋದಾಗ ನಮ್ಮ ಹೋರಿ ಬಂದಿದ್ರೆ ಹಿಂಗೆ ಆಗ್ತಿತ್ತು ಅಖಾಡ ಅನ್ನೋದು ನಿಮ್ಮ ಕಲ್ಪನೆಗೆ ಒಂದು ಬರುತ್ತೆ. ಬಂದಿದೆ, ಸುಮಾರು ಸಲ ಬಂದಿದೆ. ಆ ಕಲ್ಪನೆ ಏನು ಅಂತ ನಾನು ಕೇಳ್ತಾ ಇರೋದು. ಇಲ್ಲ, ಆ ಕಡೆ ಕೆಲವೊಂದು ತುಂಬ ಚೆನ್ನಾಗಿರ್ತವೆ. ಚೆನ್ನಾಗಿದ್ದಾಗ ನಾವು ಹೋರಿ ಹಾಕ್ಬೇಕಿತ್ತು ಅಂತ ನಮಗೆ ಅನಿಸುತ್ತೆ. ಹಂಗೆಲ್ಲ ಹಾಕ್ದಾಗೆಲ್ಲ ಹಬ್ಬ ಚೆನ್ನಾಗಿ ಮಾಡಿದೆ. ಏನು ಮಾಡ್ಬೋದು ಅಂತ ನಾನು ಕೇಳ್ತಿದ್ದೀನಿ. ಈಗ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಫುಲ್ಲು ಟೈಟ್ ಇದೆ ಅಖಾಡ. ಅರ್ಧ ಬರ್ಧ ಅಂದ್ರೆ ಒಂದು ಹೊರಿ ಪಾಸ್ ಆಗ್ತಾ ಇದೆ, ಒಂದು ಹೊರಿ ಹರಿತಿದ್ದಾರೆ. ಈ ತರ ಸಿಚುಯೇಷನ್ ನಡೀತಾ ಇದೆ. ಮೈಕಲ್ ಕೂಡ ಸಾರ್ತಿದ್ದಾರೆ. ಇಂಥ ಅಖಾಡಗಳನ್ನ ದಾಟಬೇಕು ಅಂದ್ರೆ ತಾಕತ್ತಿರ್ಬೇಕು ಅಂತ ಹಿಂಗೆಲ್ಲ ಸಾರ್ತಿದ್ದಾರೆ. ಆ ಟೈಮಲ್ಲಿ ನಿಮಗೆ ಏನ್ ಬರ್ಬೋದು ಕಲ್ಪನೆ? ನಾವು ಹಾಕಿರೋದು ಅಷ್ಟು ಅಂತ ಕಡೆಗೆ ನಾವು ಅಲ್ಲ ನಾವು ಹಾಕಿರೋ ಆ ಕಡೆಕ್ಕಷ್ಟು ಅಂತವೆ. ಈಗ ಕೆಲವರು ನಮ್ಮಲ್ಲೇ ಬೇಡ, ನಮ್ಮಲ್ಲಿ ಏನಂತಾರೆ 2 ಸಲ ಬಿಟ್ರು 3 ಸಲ ಬಿಟ್ರು ಎತ್ತನ್ನ ಎರಡೆಡೆ ಹಬ್ಬಕ್ಕೆ ಹಾಕ್ತಾರೆ ಅಂತ ಕೆಲವ್ರು ಅಂತಾರೆ. ಅದನ್ನ ಹಾಕಿರೋ ಹಬ್ಬದಲ್ಲೆಲ್ಲ ಅಷ್ಟು ಟೈಟ್ ಇದ್ದೆ.
5 ಹೋರಿ ಹಿಡಿದ್ರೆ 2 ಹೋರಿ ತಟಾಯ ಅಂತ ಆ ಕಡೆಗೆ ನಾವು ಹಾಕಿರೋದು. ಅಂತ ಆಕಡದಲ್ಲೂ ತಟ ಐತಿ ನಮ್ಮ ಹೋರಿ ದಾಟುತ್ತೆ. ಇದೇ ಅಂಜನಾಪುರದ ಆಕಡದಲ್ಲಿ ಎಂತೆಂಥ ಹೋರಿ ಹಿಡಿದ್ರು, ಕೆಲವೊಂದು ಎತ್ತು ಪಾಸ್ ಆಗ್ಲೇ ಇಲ್ಲ, ನಮ್ದು ಟಾಪಲ್ಲಿ ಪಾಸ್ ಆಯ್ತು. ಹೋರಿ ಹಬ್ಬದಲ್ಲಿ ಇಂಥದ್ದೊಂದು ಬದಲಾವಣೆ ಆಗ್ಬೇಕು ಅಂದ್ರೆ ಏನ್ ಬದಲಾಗ? ತುಂಬಾ ಆಗ್ಬೇಕು, ಇಂಥದ್ದೇ ಅಲ್ಲ, ತುಂಬಾ ಆಗ್ಬೇಕು. ಇದೊಂದು ಅಲ್ಲ ತುಂಬಾ ಆಗ್ಬೇಕು, ತುಂಬಾ ಆಗ್ಬೇಕು. ಒಂದು ಪಾಯಿಂಟ್ ಹೇಳಿ. ಬುಕ್ಕಿಂಗು ನನ್ನ ಪ್ರಕಾರ ಆಗಲ್ಲ ಬ್ರದರ್, ಅದು ನಾವೇ ಹೇಳ್ಬಿಡ್ತೀವಿ ಆಗಲ್ಲ. ಯಾಕೆಂದ್ರೆ ಎಲ್ಲರೂ ನಿಯತ್ತು ಅಂತಾರೆ, ಅಲ್ಲಿ ನೋಡಿದ್ರೆ ಮೊಬೈಲ್ ನಲ್ಲಿ ಯಾರು ಫೋಟೋ ತೆಗಿಯಂಗೆ ಇಲ್ಲ. ಬರಲ್ಲ ಆ ತರ ನಿಯತ್ತು ಅಂದ್ರೆ ನನ್ನ ಪ್ರಕಾರ ನಂಬರಿಗೆ ದುಡ್ಡು ಇಸ್ಕೋಬಾರ್ದು, ಅದು ನಿಯತ್ತು ಅನ್ಕೋತೀನಿ ನನ್ನ ಪ್ರಕಾರ. ನಮ್ಮ ಹಳೇದೆಲ್ಲ ಇಲ್ಲಿ ನಮ್ಮ ಸೈಡಲ್ಲೆಲ್ಲ ಹಬ್ಬ ಮಾಡೋರು. ನಮ್ಮೂರಲ್ಲೇ ಫಸ್ಟ್ 500 ಕೋಟೆ ಹಬ್ಬ ಅಂತಂದ್ರೆ ಟಾಪ್ ಹಬ್ಬ ನಮ್ಮೂರಲ್ಲಿ. ಹೌದು, ಎಲ್ಲೂ ಆಲ್ ಸರೌಂಡಿಂಗ್ ನಲ್ಲೇ ಹಬ್ಬ ಮಾಡ್ತಾ ಇಲ್ಲ. ನಾವೀಗ 18-20 ವರ್ಷದಿಂದನೇ ಚಗಡಿ ಗಾಡಿ ಇಟ್ಟು ಹಬ್ಬ ಮಾಡಿದ್ವಿ. 2 ದಿನ ಹಬ್ಬ ಮೇನ್ ರೋಡಲ್ಲೇ ಹಬ್ಬ ಮಾಡಿದ್ವಿ. ಈಗ ನಮ್ಮೂರಲ್ಲಿ ಒಂದು ಸ್ವಲ್ಪ ಇದಾಗಿದ್ದಾಗ್ಬಿಟ್ರೆ ನಮ್ಮೂರಲ್ಲಿ 2-3 ಸಲ ಹಬ್ಬ ಮಾಡೋದು ನಿಯತ್ತಾಗೆ ಕೊಟ್ಟಿದ್ವಿ ಬೊಮ್ಮನ. ಅವಾಗೆಲ್ಲ ಪಟ್ಟೆ ಹಬ್ಬ ಮಾಡೋರು, ಅವಾಗ ನಿಯತ್ತಿತ್ತು. ಈಗ ಗೇಟ್ ಹಬ್ಬ ಮಾಡ್ತಾರೆ. ಅವಾಗ 15 ನಮ್ಮೂರೆಲ್ಲ ನಮ್ಮ ಅಣ್ಣಂದು ಎತ್ತು 21 ಸಲ ಬಿಟ್ಟಿದೆ. ನಾಗರಾವು ಅಂತ ಎತ್ತು 21 ಸಲ ಬಿಟ್ಟಿರೋದಿದೆ. ಅದನ್ನ ನಿಯತ್ತಾಗೆ ಬರೋದು. ಈಗ ನಿಯತ್ತಿಲ್ಲ. ಹಾಗಾದ್ರೆ ಯಾವ್ದು ಚೇಂಜ್ ಆಗ್ಬೇಕು ನಿಮ್ ಪ್ರಕಾರ? ಬುಕಿಂಗ್ ಬಿಟ್ಟು ಚೇಂಜ್ ಆಗ್ಬೇಕು ಅಂದ್ರೆ ಅಣ್ಣ, ದೂರದಿಂದ ಹೊರಗೆ ಊರಿನ ಏರ್ಕೊಂಡು ಹೋಗಿರ್ತಾರೆ ಪಾಳ್ಯದಕ್ಕೆ. ಇಲ್ಲೇ ನಮ್ಮ ಸರೌಂಡಿಂಗ್ ಆದ್ರೆ ಏನಾಗುತ್ತೆ, 10-20 ಕಿಲೋಮೀಟರ್ ಹೋಗಿರ್ತಾರೆ. ಕೆಲವರು 15 ಜನ 20 ಜನ ಹುಡುಗರು ಹಿಂದೆ ಇರ್ತಾರೆ. ಕರೆಕ್ಟಾಗಿ ನಿಯತ್ತಾಗಿ ಬಿಟ್ರೆ ಆ ಕಡದಲ್ಲಿ 2 ಸಲ ಪಾಸ್ ಆಗಂತ ಆ ಕಡ್ಗಳು 4 ಸಲ ಬಿಟ್ಟಿರ್ತಾರೆ. ಅವೆಲ್ಲ ಕಮ್ಮಿ ಆಗ್ಬೇಕು. 4 ಸಲ ಬಿಟ್ಟಿರ್ತಾರೆ. ಈಗ ನೀ ಎಲ್ಲ ಬಿಡ್ಸಕ್ ಹೇಳಕ್ ಬರಲ್ಲ. ಈಗ ನಿಲ್ಲಿಸಿದ್ರೆ ಒಂದು ಹೋರಿ ಇಷ್ಟು ಹೋರೆಲ್ಲ ಒಂದು ಹೋರಿ ಪಾಸ್ ಆಗ್ಬೇಕು ಅಂದ್ರೆ ಇಷ್ಟು ಟೈಮಿಂಗ್ಸ್ ಇರುತ್ತೆ. ಅಷ್ಟಿಟ್ಟು ಗಂಟೆ ಕಮಿಟಿಯರೆಲ್ಲ ಹಬ್ಬ ಮಾಡೋದು. ನಮ್ಮ ಹೋರಿ 2 ಸಲ ಪಾಸ್ ಆಗಿದ್ರೆ, ನಮ್ದು ಅಂತಾನೆ ಹೇಳ್ತಾ ಇಲ್ಲ ನಾನು, ನಿಯತ್ತ ನಮ್ಮ ಜೊತೆಗೆ ನಿಂತಿದ್ದ ಹೋರಿಗಳೇ 2 ಸಲ ಪಾಸ್ ಆದ್ರೆ ನಮ್ಗಿಂತ ಹಿಂದಿದ್ದವೆಲ್ಲ 4 ಸಲ ಪಾಸ್ ಆಗಿರ್ತವೆ. ಈ ಅಣ್ಣ ಮತ್ತೆ ನಮ್ಮ ಹೋರಿದ್ ಏನಣ್ಣ ನಂಬರ್ ಬಂದಿಲ್ಲ ಲೀಸ್ಟಲ್ಲಿ, ನಿಮ್ದು 2 ಸಲ ಬಿಟ್ಟಿವಿ ಅಂತಾರೆ. ನಮ್ದು ಬಿಡ್ರಿ, ನಮ್ ದೊಡ್ಡ ಹೋರಿ ನಾವು ಕಟ್ಕೊಂಡಿದೀವಿ. ನಮ್ಮಂತ ಹೋರಿದಾಗ್ಲಿ ಸಣ್ಣ ಹೋರಿಗಳಿಗೆಲ್ಲ ಆ ಥರ ಭಾಳ ಮೋಸ ಆಗ್ತದೆ. ಇಲ್ಲ ಹೋರಿ ನೋಡಿ ನಂಬರ್ ಕೊಡ್ಬೇಕು. ಸಣ್ಣವರಿಗೆಲ್ಲ ಕೊಡೋಕೆ ಹೋಗ್ಬಾರ್ದು. ಬಾಡಿಗೆ ಖರ್ಚು ಬರುತ್ತೆ, ಜನದ ಖರ್ಚು ಬರುತ್ತೆ. ಪುಣ್ಯ ನಮ್ಮ ಹುಡುಗರ ಯಾವ ಖರ್ಚಿಲ್ಲ, ನಮ್ಗೆ ಮಾನ್ಬಚ್ಚ ಆಗೈತೆ. ನಾನು ನಿಮ್ಮತ್ತು ಹೇಳ್ಬೇಕು ಅಂತಂದ್ರೆ, ನಾವು ನಂಬರ್ ತಗೊಂಡು ಈ ವರ್ಷದಲ್ಲೇ ನಾನು ನಂಬರ್ ದುಡ್ಡು ಕೊಟ್ಟು ನಂಬರ್ ತಗೊಂಡು ಹಬ್ಬಕ್ಕೆ ಹಾಕಿಲ್ಲ. ಎಲ್ಲ ಅವ್ರದೇ, ಅವರೇ ನಂಬರ್ ತಗೊಂಡು ಹಾಕ್ಬೇಕಣ ಅಂತಂದ್ರೆ ಹಾಕೋದು. ನನಗೆ ಅವರೇ ಹಬ್ಬಕ್ಕೆ ಹಾಕಕ್ಕೆ ಇಷ್ಟ ಇರಲಿಲ್ಲ ಕೆಲವೊಂದ್ಸಲಿ. ಅವರೇ ನಂಬರ್ ತಗೊಂಡು ಅವರೇ ಹಾಕ್ಸಿದಾರೆ. ಯಾವತ್ತಾದ್ರೂ ಹಂಗೆ ಬೇಜಾರಾಗಿ ಬಂದಿದ್ದಿದ್ಯಾ ಬ್ರದರ್? ಅಂದ್ರೆ ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತೀರಾ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಹೋಗಿ. ಮೊನ್ನೆ ಒಂದು ಹಬ್ಬದಲ್ಲಿ ಹಂಗೆ ಆಯ್ತು. ನಾವು ರಾತ್ರಿನೇ ಹೇರ್ಕೊಂಡು ಹೋಗಿತ್ತು ಪಾಳ್ಯದಕ್ಕೆ ನಿಲ್ಲಿಸ್ರೆ 1 ಟೈಮ್ ಬಿಡೋಕ್ಕಾಯ್ತು. ಹೋರಿ ಹೇರಿದ ಮೇಲೆ ಒಂದು 4 ಟೈಮ್ ಬಿಡೋಷ್ಟು ಇರಬೇಕು. ಅದು ನಮ್ಮ ಗ್ರಾಚಾರ ಏನೋ 4 ಟೈಮ್ ಬಿಡೋ ಹಬ್ಬಕ್ಕೆ ನಮಗೆ ಸಿಗ್ತಾ ಇಲ್ಲ ಕರೆಕ್ಟಾಗಿ. ನಮಗೆ ಭಾಳ ಆಸೆ ಇದೆ, ಇದನ್ನ ಹಿಡಿಯೋ ತನಕನೂ ಬಿಡಬೇಕು ಅನ್ನೋದು ಆಸೆ ಭಾಳ ಆಯ್ತು ನಮಗೆ. ಈಗ ನಮಗೆ ಅಲ್ಲ, ಈಗ ನಮಗೆ ಏನು ಅನ್ಸುತ್ತೆ ಗೊತ್ತಾ, ಇದ್ರದ್ದು ಏನಾದ್ರು ನೋಡ್ಬೇಕು. ಜಾಸ್ತಿ ಸುಮ್ಮನೆ ಓಡ್ತಾ ಇದ್ರೆ ನಮಗೂ ಅಷ್ಟು ಕ್ರೇಜ್ ಬರಲ್ಲ. ಯಾರು ಹಿಡಿಬೇಕು, ಇಲ್ಲ ಅದು ಹಾಯುತ್ತೋ ಒದಿಯುತ್ತೋ ನಮಗೊಂದು ಕನ್ಫರ್ಮ್ ಆಗುತ್ತೆ. ನಮ್ದು 10 ಸಲ ಓಡ್ತಾ ಇತ್ತು ಅಂದ್ರೆ ಓಡ್ತಾನೆ ಇರುತ್ತದು. ಅದ್ರಲ್ಲಿ ಏನಿದೆ ಗೊತ್ತಾಗಬೇಕ ನಮಗೆ. ಕೈ ಹಾಕಿದ್ಮೇಲೆ ಹಾಯುತ್ತೋ ಒದಿಯುತ್ತೋ ಏನ್ ಮಾಡುತ್ತೆ, ಅದೊಂದು ಭಾಳ ಆಸೆ ಇದೆ. ಅದೊಂದು ಯಾವಾಗ ಈಡೇರಿಸ್ತಾರೋ ಗೊತ್ತಿಲ್ಲ. ಅವ್ರನ್ನೇ ಕೇಳ್ತಿದ್ದೀರಾ, ಯಾವಾಗ ಈಡೇರಿಸ್ತಾರೋ ಗೊತ್ತಿಲ್ಲ. ಕನ್ಫರ್ಮ್ ಆಗ್ಬೇಕು ನಮಗೆ. ಅದೇನ್ ಮಾಡಿದ್ರು ಖುಷಿನೇ, ಹಿಡಿದ್ರು ಖುಷಿನೇ. ಹೋರಿ ಹಿಡಿಯೋದೇ ಬಿಡಕ್ಕೆ, ಮೈ ಮೇಲೆ ಬಿದ್ದ ಮೇಲೆ ಏನ್ ಮಾಡುತ್ತೆ ನಮಗಾರ ಒಂದು ಕನ್ಫರ್ಮ್ ಬೇಕು, ಕ್ಲಿಯರ್ ಕಟ್ ಬೇಕು. ಇಲ್ಲ ಸುಮ್ನೆ ಎಲ್ಲಾರ ತಕ್ಕೂ ಪಪ್ಪೋ ಒದಿತಿತ್ತದು ಯಾರ ತಕ್ಕೋ ನಾವು ಹೇಳ್ಕೊಳಕ್ ಬರಲ್ಲ. ನಮ್ದು ಹಂಗ್ ಮಾಡುತ್ತೆ, ಮೈ ಮೇಲೆ ಬಿದ್ರೆ ಹಿಂಗ್ ಮಾಡುತ್ತೆ. ನಮ್ಗೆ ಹೇಳ್ಕೊಳಕಾದ್ರೂ ಒಂದು ಪ್ರೂಫ್ ಬೇಕಲ್ಲ, ಅದೊಂದು ಆಸೆ ಇದೆ. ಪ್ರೂಫ್ ಹುಡುಕ್ತಾ ಇದ್ದೀವಿ ಯಾವ ಹಬ್ಬದಲ್ಲಿ ಆಗುತ್ತೆ ಅಂತ. ಬ್ರದರ್, ಯಮದೂತ ಅಂತ ನಿಮಗೆ ಒಂದು ಹೆಸರು ತಂದ್ಕೊಟ್ಟಿದೆ. ಹೋರಿ ಹಬ್ಬದಲ್ಲಿ ಕೆಲವರಿಗೆ ಯಮದೂತ ಅಂದ್ರೆ ಏನು ಅಂತ ಗೊತ್ತು ಮಾಡಿದೆ. ಕೆಲವೊಬ್ರು ಹೆಸರು ಕೇಳಿರ್ತಾರೆ, ಕೆಲವೊಬ್ಬರಿಗೆ ಹೆಸರು ಗೊತ್ತಿರಲ್ಲ. ಹಬ್ಬ ನೋಡಿ ಯಾವುದಲ್ಲಿ ಇದು ಹಿಂಗೆ ಮಾಡುತ್ತೆ ಅಂತ ಅಂದಿರೋರು ಇರ್ತಾರೆ. ನಿಮಗೆ ಯಮದೂತ ಅಂತ ಅಂದರೆ ಅದ್ರ ಪಕ್ಕ = ಹಾಕ್ತಾರೆ. ಈ ಕಡೆ ಖಾಲಿ ಜಾಗ, ಫಿಲ್ ಇನ್ ದಿ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ ಅಂತ ಅಂದರೆ ಏನು ತುಂಬಕ್ಕೆ ಇಷ್ಟಪಡ್ತೀರಾ? ಯಮದೂತ ಅಂದರೆ ಹೆಸರಲ್ಲೇ ಇದೆಯಲ್ಲ, ಅದನ್ನೇ ತುಂಬಬೇಕಷ್ಟೇ. ಏನು ಅಲ್ಲ ಯಮದೂತ ಅಂದ್ರೆ ಹೆಸರಲ್ಲೇ ಇದೆ. ನೀವು ನೋಡಿರೋದು ಈ 3 ವರ್ಷದಲ್ಲಿ ನೋಡಿ ಆಗ್ತಿಲ್ಲ, ಅದನ್ನ ತುಂಬಕ್, ಅದೇ ತುಂಬಬೇಕೀಗ. ಏನ್ ಹೇಳಿ? ಹಾಯ್ಬೇಕಷ್ಟೇ. ಆಮೇಲೆ ಏನ್ ಮಾಡುತ್ತೆ ಯಮದೂತ ಅಂತ ಗೊತ್ತಾಗುತ್ತೆ. ಅಖಾಡದ್ ಹೊರತುಪಡಿಸಿ, ಅಖಾಡದ್ ಬಿಟ್ಟುಬಿಡಿ, ಅಖಾಡದ್ದೆಲ್ಲ ಬಿಟ್ಬಿಡಿ. ನಿಮಗೆ ಈಗ ಒಬ್ಬ ಮನುಷ್ಯ ಹಿಂಗೆ ಅಂತ ಅವನು ಹೋದಾಗೆ ಅವ್ನಿಗೆ ಮಾತಾಡೋದು ಜನ, ಹಿಂಗಿದ್ನಪ್ಪ ಹಿಂಗಾದ್ನಪ್ಪ ಅಂತ. ನಾನು ಕೇಳ್ತಿರೋದು,
ಯಮದೂತ ಅಂತ ನಿಮ್ಮ ಈಗ ನಿಮ್ಮ ಎಲ್ಲಿ ಅಲ್ಲಿ ಕಳಿಸ್ಬಿಟ್ರ ಈಗ ಯಾರೋ ನಿಮ್ಮ ಮಗಳು ನಿಮ್ಮ ಮಗನೋ ದೊಡ್ಡವನ ಆರ್ತಾರೆ ಅಥವಾ ನಿಮ್ಮ ಮನೇಲಿ ಇರುತ್ತೆ ಏನಿದು ಹಿಂಗಂತ ಅಂದ್ರೆ ಏನಿದು ಯಮದೂತ ಏನಿದು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಯಮದೂತ ಒಂದ್ ಎತ್ತು ಅಂತ ಬೇಡ ಒಂದು ಹೋರಿ ಇತ್ತು ನಮ್ಮನೇಲಿ, ಯಮದೂತ ಅಂತ ಒಂದು ಹೆಸರಿಟ್ಟಿದ್ವಪ್ಪ, ಹಬ್ಬ ಹಿಂಗ್ ಮಾಡೋದು ಅಂತ ಏನಾರ ವಿಚಾರಿಸ್ಬೋದು ಅಷ್ಟೇ ನಾವು. ಅಷ್ಟೇ, ಬೇರೆ ಬೇರೆ ಅದ್ರ ಸ್ಪೆಸಿಫಿಕ್ ಆಗಿ ಏನು mention ಇಲ್ಲ. ಒಂದು ಹೋರಿ ಇತ್ತು ಅದ್ ಮಾಡ್ತಾ ಇರೋದು ಆ ಥರ ಅಲ್ಲ. ಈಗ ನಾವು ತಗೊಂಬಂದು ಏನೋ ಮಿರಾಕಲ್ ಮಾಡ್ಬಿಟ್ಟಿವಿ ಅನ್ನೋದೇನಿಲ್ಲ. ಹಬ್ಬಕ್ಕೆ ಸಾಕಕ್ಕೆ ಅಂತ ತಗೊಂಬಂದ್ವಿ, ಹಬ್ಬ ಮಾಡ್ತಾ ಇದೀವಿ. ಮತ್ತೆ ಇನ್ನೇನು ಹೇಳ್ಬೋದು ಅದ್ರ ಬಗ್ಗೆ? ಆಕ್ಷನ್ ಹಬ್ಬ ಮಾಡುತ್ತೆ, ಇಲ್ಲ ಆಯ್ತಾಯ್ತು ಕಣೋ ಹಿಂಗೆ ಅಂತ ಹೇಳ್ಬೋದು ಅಷ್ಟೇ. ಹೇಳ್ಬೋದು ಅಷ್ಟೇ. ಈಗ ನೆಕ್ಸ್ಟ್ ಯಾವ್ದೋ ಒಂದು ಹೋರಿ ಸಾಕಿದೀರಾ ಅಂತ ಹೇಳಿದ್ರಿ, ಜನಕ್ಕೆ ತೋರಿಸಿದೀರಾ? ತೋರ್ಸಿಲ್ಲ. ಒಂದ್ಸಲನಾದ್ರೂ ತೋರಿಸಿಲ್ಲ. ಇದೇ ರೂಪ ಇದೆ, ಅದು ಆಗ್ಬೋದೇನೋ ಹಿಂಗೇನ ಒಂದು ಕನ್ಸು. ಅಂದ್ರೆ ಅದಕ್ಕೆ ಇನ್ನು ಹಬ್ಬದ ರುಚಿನೇ ಏನೂ ಇಲ್ಲ. ಇನ್ನು ತೋರಿಸಿಲ್ಲ. ಓ ಹಂಗಾದ್ರೆ ಅದು ಹರಾಜಲ್ಲೇ ತಂದಿರೋದು. ಅದು ಬೀರೂರಲ್ಲೇನಾ ಅದು ಬೀರೂರ್ ಹರಾಜಲ್ಲೇ ತಂದಿರೋದು. ಅದು ಬಿ ಫಾರಂ, ಇದು ಎಚ್ ಫಾರಂ, ಅದು ಬಿ ಫಾರಂ. ಏನ್ ಬ್ರದರ್ ಚೇಂಜಸ್ ಏನು ಅಮೃತ್ ಮಹಲ್ ಹೋರಿಗಳಿಗೂ ಅಥವಾ ಬೇರೆ ತಳಿಗಳಿಗೂ? ಏನ್ ಅಮೃತ್ ಮಹಲ್ ಏನ್ ಹೇಳ್ಬೇಕು ಅಂದ್ರೆ ಅಣ್ಣ, ಇದನ್ನ ಸ್ಟಾರ್ಟಿಂಗು ನಾವು ಕರುಗಳು ತಂದಾಗ ಅಷ್ಟೇ ರಾಶಿ ಇರ್ತವೆ. ಒಂದು ಸಲ ಮನುಷ್ಯನ್ ನಂಬಿದ್ರೆ ಇವು ಭಾಳ ಮನುಷ್ಯರಿಗಿಂತ ಜಾಸ್ತಿ ಹೊಂದ್ಕೊಂಡ್ಬಿಡ್ತಾವ. ನಂಬೇಕವು, ನಂಬ್ತಾವ್ ಬೇಗ, ಮತ್ತು ಮನೆಯರೇ ನಂಬ್ತಾವ. ಹೋರಿ ಹಬ್ಬದಲ್ಲಿ ಯಾಕಪ್ಪ ಇದನ್ನ ಭಾಳ ಕಾಶ್ ಮಾಡ್ತಾರೆ ಅಂದರೆ ಭಾಳ ಹೊಡ್ತಾ ಇದಾವೆ ಇದ್ರ. ನೀವು ಭಾಳ ಜನರಿಗೆ ನಂಬ್ರಿ ಹೋರಿ ಕಟ್ಟಿರೋರಿಗೆ ಕೇಳ್ರಿ ಗೊತ್ತಾಗುತ್ತೆ. ಹೌದು, ಕೇಳಿದ್ರೆ ನಂಬ್ರಿ ಹೋರಿ ಕಟ್ಟಿದ್ರೆ ಕೇಳಿ, ಸೈಲೆಂಟ್ ಇದ್ರು ಹೊಡಿತಾವೆ, ಮೈ ಮೇಲೆ ಬಿದ್ದರೆ ಹೊಡಿತವೆ ಅನ್ನೋದೊಂದು ಭಾಳ ಇದೆ. ಹಂಗೆ ಮಾಡ್ತಾವ. ನಿಮಗೆ ಈ ಜಾತಿ ಬಿಟ್ಟು ಬೇರೆ ಕಟ್ಟಬೇಕು ಅಂತ ಅನ್ಸಲ್ವಾ? ಬೇರೆ ಜಾತಿ ಇದನ್ನೇ ಫಸ್ಟ್ ಕಟ್ಟಿದ್ ನಾವು, ನಂಬ್ರಿನ. ಬೇರೆದು ಜಾತಿ ಎಲ್ಲ ಕಟ್ಟಿದ್ವಿ, ಈಗ ನಂಬ್ರಿ ಅಂತ ಕಟ್ಟಿದ್ ಇದೇ ಜಾತಿ. ಇದ್ರ ಮೇಲೆ ಭಾಳ ಆಸೆನೂ ಇತ್ತು, ಆಸೆ ತಕ್ಕಂತೆ ಎತ್ತು ಸಿಕ್ತು.